ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾರ್ತ್ ಈಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಈ ಸಲ ನಾನು ಉತ್ತರಾಖಂಡದ ಬದರಿ, ಕೇದಾರ್, ಹರಿದ್ವಾರ ಸ್ಥಳಗಳಿಗೆಲ್ಲ ಭೇಟಿ ಕೊಟ್ಟಿದ್ದೆ. ಅಲ್ಲಿನ ನನ್ನ ಅನುಭವವನ್ನು ಚಿತ್ರೀಕರಿಸಿ ನನ್ನ ಸಾಧ್ಯವಾದ ಮಟ್ಟಕ್ಕೆ ನಿಮಗೆ ಅದನ್ನು ಶೇರ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ನೀವು ಕೂಡ ನೋಡಿ, ನೀವು ಕೂಡ ಇನ್ನೊಮ್ಮೆ ಅಲ್ಲಿ ಹೋಗಿ ಬನ್ನಿ. ಹಾಗೂ ಯಾರ್ಯಾರೆಲ್ಲ ಅಲ್ಲಿ ಹೋಗಿ ಬಂದಿದ್ದಾರೆ ಎಂಬುದಾಗಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಉತ್ತರಾಖಂಡದ ಯಾತ್ರೆಗೆ ಹೋಗಬೇಕಾದ್ರೆ ನಮ್ಮ ದೇಹವು ಫ್ಲೆಕ್ಸಿಬಲ್ ಆಗಿರಬೇಕು. ಫ್ಲೆಕ್ಸಿಬಲ್ ಅಂದರೆ ಅದಕ್ಕಿಂತ ಮುಂಚೆ ನಾವು ಡೈಲಿ ವಾಕಿಂಗ್ ಇರ್ಬೋದು, ಇಲ್ಲದಿದ್ದರೆ ಆರೋಗ್ಯವನ್ನು ಚೆನ್ನಾಗಿ ರಕ್ಷಿಸಿ, ನಿಮ್ಮದು ಕೋಲ್ಡ್ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ ಈ ಥರ ಯಾವುದೇ ಪ್ರಾಬ್ಲಮ್ ಇದ್ದರೆ ಅದನ್ನೆಲ್ಲ ನಿವಾರಿಸಿ ಚೆನ್ನಾಗಿ ಕಾಪಾಡಿಕೊಂಡು ಅಲ್ಲಿ ಹೋಗಬೇಕಾಗ್ತದೆ. ಇಲ್ಲಾಂದರೆ ಅಲ್ಲಿ ನಮಗೆ ತುಂಬ ಕಷ್ಟ ಆಗ್ತದೆ. ಎಷ್ಟೋ ಮಂದಿ ನಾನು ಪ್ರವಾಸಿಗರನ್ನು ನೋಡಿದ್ದೇನೆ, ಅಲ್ಲಿ ಅವರಿಗೆ ಉಸಿರಾಟದ ತೊಂದರೆ ಹಾಗೂ ನಡಿಲಿಕ್ಕಾಗದೇ ಇರುವುದು, ತುಂಬ ನಮಗೆ ತೊಂದರೆಯನ್ನು ಪಡ್ತಾಯಿದ್ರು ನೋಡಿಕೊಂಡೆ ನಾನು. ಇಂಥ ಯಾತ್ರೆ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಜೀವನದ ಅನುಭವ ಆಗಿರಬೇಕಾಗ್ತದೆ. 2-3 ರಾಜ್ಯ ಆದರೂ ತಿರುಗಾಡಿ ಬರಬೇಕಾಗ್ತದೆ. ಆಗ ನಮಗೆ ಸ್ವಲ್ಪ ಅದು ಅನುಭವ ಬರ್ತದೆ. ನೋಡಿ, ಎಲ್ಲಿ ಯಾವಾರು ಏನು ಮಾಡಬಹುದು, ನಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು, ಏನೆಲ್ಲ ಅನುಕೂಲ ಸಿಗಬಹುದು ಎಂಬುದರ ನಮಗೆ ಅರಿವು ಖಂಡಿತ ಇರಬೇಕಾಗ್ತದೆ. ಆಗ ಮಾತ್ರ ನಮಗೆ ಈ ಥರ ಪ್ರವಾಸ ಸುಲಭವಾಗ್ತದೆ. ಮಂಗಳೂರಿನ ಪಂಚರತ್ನ ಟ್ರಾವೆಲ್ಸ್ನ ಕಸ್ಟಮೈಸ್ ಟೂರನ್ನು ನಾನು ವಹಿಸಿಕೊಂಡಿದ್ದೆ. ರೈಲಿನಲ್ಲಿ ಪ್ರಯಾಣ ಮಾಡುವ ಎನಿಸಿತು, ಹಾಗಾಗಿ ರೈಲಲ್ಲಿ ಹೋಗಿದ್ದೆ. ಉಡುಪಿಯಿಂದ ರಾಜಧಾನಿ ಎಕ್ಸ್ಪ್ರೆಸ್ ಡೆಲ್ಲಿ ತನಕ ನಮ್ಮ ಟಿಕೆಟ್ ಇತ್ತು. ನಾನು ಹಾಗೂ ನನ್ನ ಮಕ್ಕಳು ರೈಲನ್ನು ಏರಿದೆವು. ನೋಡಿ, ಬೆಳಗ್ಗಿನ ಅವರು ಬ್ರೇಕ್ಫಾಸ್ಟ್ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ನೋಡುವ. ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿತ್ತು. ಸ್ಯಾಂಡ್ವಿಚ್, 2 ಕಟ್ಲೆಟ್, ಮ್ಯಾಂಗೋ ಡ್ರಿಂಕ್, ಒಂದು ನೀರಿನ ಬಾಟ್ಲಿ, ಅದರ ಜೊತೆ ಒಂದು ಟೀ ಸ್ಯಾಚೆಟ್ ಕೂಡ ಇತ್ತು. ಟ್ರೈನಲ್ಲಿ ತುಂಬ ಮಂದಿ ನನಗೆ ಪರಿಚಯವಾದರು. ಈ ಗುಜರಾತಿನ ಒಂದು ಕಪಲ್ 2 ಮಕ್ಕಳ ಜೊತೆ ಬಂದಿದ್ದರು. ತುಂಬ ಚೆನ್ನಾಗಿದ್ರು, ನಮಗೆ ತುಂಬ ಪರಿಚಯವಾಯಿತು. ನಾನು ಕೂಡ 2 ವರ್ಷದ ಮುಂದೆ ಗುಜರಾತಿಗೆ ಹೋಗಿ ಬಂದೆ. ನಾನು ನನ್ನ ಅನುಭವವನ್ನು ಹೇಳಿಕೊಂಡೆ. ಅವರು ಕೂಡ ಕೇರಳಕ್ಕೆ ಬಂದಿದ್ರಂತೆ. ಕೇರಳ ಎಲ್ಲ ತಿರುಗಾಡಿ ವಾಪಸ್ ಗುಜರಾತಿಗೆ ಹೋಗ್ತಾಯಿದ್ರು. ಹಾಗೆ ನಮಗೂ ತುಂಬ ಖುಷಿಯಾಯಿತು. ಅವರ 2 ಮಕ್ಕಳ ಜೊತೆ ನನ್ನ 2 ಮಕ್ಕಳು ಕೂಡ ಚೆನ್ನಾಗಿ ಹೊಂದಿಕೊಂಡ್ರು. ಹಾಗಾಗಿ ನನಗೆ ತುಂಬ ಈಸಿ ಆಯಿತು. ರಾಜಧಾನಿ ಟ್ರೈನಲ್ಲಿ ದಿನಕ್ಕೆ 4 ಬಾರಿ ನಮಗೆ ಫುಡ್ ಸಪ್ಲೈ ಇರ್ತದೆ. ಬೆಳಗ್ಗಿನ ಜಾವದು ನಿಮಗೆ ತೋರಿಸಿದೆ, ಹಾಗೂ ಬ್ರೇಕ್ಫಾಸ್ಟ್ ಕೂಡ ನಿಮಗೆ ಈಗ ತೋರಿಸ್ತಾ ಇದ್ದೇನೆ. ಇವಾಗ ಮಧ್ಯಾಹ್ನ ಮೀಲ್ಸ್ ನೋಡಿ, ಸೂಪರ್ ಟೇಸ್ಟಿ ಒಂದು ಪಿಕ್ಕಲ್ ಪ್ಯಾಕೆಟ್ ಕೊಡ್ತಾರೆ, ಜೀರಾ ರೈಸ್, ಅದರ ಜೊತೆ ದಾಲ್ ತಡ್ಕ, ಆಮೇಲೆ ರೋಟಿ ಹಾಗೂ ಪನ್ನೀರ್ ಮಸಾಲ ಹಾಗೂ ಸುಕ್ಕಿ ಬಾಜಿ, ಒಂಥರ ರೋಟಿಗೆ ಹಾಕಲಿಕ್ಕೆ ಒಂಥರ ಬಾಜಿ ಥರ, ಪೊಟ್ಯಾಟೊ ಬಾಜಿ ಥರ ಕೊಡ್ತಾರೆ. 1 ಕಪ್ನಷ್ಟು ಮೊಸರು. ಸೂಪರ್ ಅಲ್ವಾ? ಕೂತಲ್ಲೇ ಬಂದು ಅವರು ಕೊಡ್ತಾ ಇರುವಾಗಂತೂ ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಮನೆಯಲ್ಲಿ ಆದರೂ ನಾವೇ ಮಾಡಿ ತಿನ್ನಬೇಕು ನೋಡಿ ಗಡಿಗೆ. ಈಗ ಹಾಗೆಲ್ಲ ತುಂಬ ಖುಷಿ ಆಯಿತು. ಸುಮ್ಮನೆ ಕೂತ್ಕೊಳ್ಳೋದು, ಫ್ರೆಂಡ್ಸ್ ಒಟ್ಟಿಗೆ ಮಾತಾಡೋದು. ನಾನು ಕೆಲವು ಗೇಮ್ಸ್, ಲೂಡೋ ಅದೆಲ್ಲ ಇಟ್ಕೊಂಡಿದ್ದೆ, ಕಾರ್ಡ್ಸ್ ಎಲ್ಲ. ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಡಲಿಕ್ಕೆ ನನಗೆ ತುಂಬ ಖುಷಿ ಆಯಿತು. ನೋಡಿ, ಮಕ್ಕಳ ಜೊತೆ ಕೂಡ ತುಂಬ ಖುಷಿ ಆಯಿತು. ಡೈಲಿ ಒಂದು ಅಮೂಲ್ ಐಸ್ ಕ್ರೀಮ್ ಕೂಡ ಕಪ್ ಕೊಟ್ಟಿದ್ರು, ಅದು ಕೂಡ ಖುಷಿ ಆಯಿತು. अभी कौन बाबू कैच बन नहीं रहा. ऊपर थी थोड़ी पाकी है, अंदर भी थोड़ी ಈವ್ನಿಂಗ್ ಸ್ನ್ಯಾಕ್ಸ್ ನೋಡಿ. ಈವ್ನಿಂಗ್ ಕೂಡ ಒಂದು ಸ್ಯಾಂಡ್ವಿಚ್, ಒಂದು ಕಪ್ ಕೇಕ್, ಒಂದು ಮಿಕ್ಸ್ಚರ್, ನಮ್ಕೀನ್ ಅಂತ ಹೇಳ್ತಾರೆ ಅವರು, ಮಿಕ್ಸ್ಚರ್ ತುಂಬ ಚೆನ್ನಾಗಿತ್ತು. ಟೀ ಜೊತೆ
ನೋಡಿ ಇದು ಸ್ಯಾಂಡ್ವಿಚ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಇದರಲ್ಲಿ ಒಂದು ಕಚೋರಿ, ಇಷ್ಟು ಸೂಪರ್ ಅಲ್ವಾ ಫ್ರೆಂಡ್ಸ್, ಏನು ಹೇಳ್ತೀರಾ? ಸುಮ್ಮನೆ ಕೂತ ಕಡೆ 2-3 ಸಲ ದಿನಕ್ಕೆ ನಮಗೆ ಈ ಥರ ಎಲ್ಲ ಒಳ್ಳೊಳ್ಳೆ ಫುಡ್ ತಂದು ಕೊಟ್ಟರೆ ಎಷ್ಟು ಒಳ್ಳೆಯದಲ್ವಾ? ಮಸಾಲ ಟೀ ಅಂತೂ ಸೂಪರ್ ಆಯಿತಾ. ನನಗೆ ಟೀ ಕುಡಿದಷ್ಟು ಸಾಕಾಗ್ತಿರ್ಲಿಲ್ಲ, ಅಷ್ಟು ಸೂಪರ್. ನೋಡಿ ಫ್ರೆಂಡ್ಸ್, ಇದು ಡಿನ್ನರ್ ಥಾಲಿ. ಡಿನ್ನರ್ಗೂ ಕೂಡ ಅಷ್ಟೇ ರೋಟಿ, ಪೊಟ್ಯಾಟೊ ಸಬ್ಜಿ, ದಹಿ, ಜೀರಾ ರೈಸ್, ದಾಲ್ ತಡ್ಕ ಅದೇ ನಮಗೆ ಕೊಟ್ಟಿದ್ದರು. ಅದು ಕೂಡ ಅಷ್ಟೇ ಚೆನ್ನಾಗಿತ್ತು, ರುಚಿ ಬಿಸಿ ಬಿಸಿಯಾಗಿ ಕೂಡ ಇತ್ತು, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ಚೆನ್ನಾಗಿ ನಾವೆಲ್ಲ ತಿಂದು ತುಂಬ ಎಂಜಾಯ್ ಮಾಡಿದ್ವಿ. ರಾಜಧಾನಿ ಎಕ್ಸ್ಪ್ರೆಸ್ ಟ್ರೈನ್ನ ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಕ್ಲೀನಿಂಗ್ನೆಸ್ಸನ್ನು ಮೇಂಟೈನ್ ಮಾಡಿದರು. ವಾಶ್ರೂಮ್ ಇರಬಹುದು, ಇಲ್ದಿದ್ರೆ ನಮಗೆ ಕೊಡುವಂಥ ಬ್ಲ್ಯಾಂಕೆಟ್ ಇರ್ಬೋದು, ಪಿಲ್ಲೋ ಇರ್ಬೋದು, ತುಂಬ ಕ್ಲೀನಾಗಿತ್ತು. ಹಾಗೂ ಒಳ್ಳೆ ಸರ್ವಿಸ್ ಕೂಡ ನಮಗೆ ಕೊಟ್ಟಿದ್ದರು. ಲೇಡೀಸ್ ಒಬ್ಬರೊಬ್ಬರೇ ಟ್ರಾವೆಲ್ಸ್ ಮಾಡುವಂಥ ಪರಿಸ್ಥಿತಿ ಬಂದರೆ ರಾಜಧಾನಿ ಎಕ್ಸ್ಪ್ರೆಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಇದರಲ್ಲಿ ಯಾರೋ ನಮಗೆ ಲೋಕಲ್ ಯಾರು ಬರೋದಿಲ್ಲ, ಈ ಥರ ಎಲ್ಲ ಸೇಲ್ ಮಾಡಲಿಕ್ಕೆಲ್ಲ ಬರ್ತಾರಲ್ಲ ಟ್ರೈನಲ್ಲಿ, ಅಂಥವ್ರು ಯಾರು ಬರೋದಿಲ್ಲ. ನಮಗೆ ಎಕ್ಸ್ಟ್ರಾ ಬೇಕಾದರೆ ಅವರು ಕೊಟ್ಟ ನಂತರ ಎಕ್ಸ್ಟ್ರಾ ಫುಡ್ ಬೇಕಾದರೆ ನಾವು ಅವರ ಹತ್ರವೇ ಹಣ ಕೊಟ್ಟು ತೊಗೊಳ್ಬೋದು. ಇದು ಮಿಕ್ಸರ್ ಇರ್ಬೋದು, ಟೀ ಇರ್ಬೋದು, ಕಾಫಿ ಇರ್ಬೋದು, ಇಲ್ಲದಿದ್ದರೆ ಬಿಸಿ ನೀರು ಬೇಕಾದರೆ ಬಿಸಿ ನೀರು ಕೂಡ ಅವರು ಕೊಡ್ತಾರೆ. ನನಗಂತೂ ತುಂಬ ಖುಷಿಯಾಯಿತು. ಬೆಳಿಗ್ಗೆ 7 ಗಂಟೆ ಹೊತ್ತಿಗೆ ನೋಡಿ, ಒಂದು ಮಾರಿ ಬಿಸ್ಕೆಟ್, ಒಂದು ಚನಾ ಚಾಟ್, ಚೋಲೆ ಮಿಕ್ಸರ್, ಒಂದು ಟೀ ಬ್ಯಾಗ್. ನೋಡಿ ಇಷ್ಟು. ದಿಲ್ಲಿಗೆ ಬಂದು ಮುಟ್ಟಿದ್ವಿ. ದಿಲ್ಲಿಯಿಂದ ಹರಿದ್ವಾರಕ್ಕೆ ಹೋದ್ವಿ. ಈಗ ಕೇದಾರ್ನಾಥಿಗೆ ಹೋಗುವನ. ಆ ಕೇದಾರ್ನಾಥಿಗೆ ಹೋಗುವ ಮಾರ್ಗದ ಬಗ್ಗೆ ಡೀಟೇಲ್ಸನ್ನು ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾವು ಡೆಲ್ಲಿಯಿಂದ ಹರಿದ್ವಾರಕ್ಕೆ ಬಂದು ತಲುಪಬೇಕಾಗ್ತದೆ. ಅಲ್ಲಿಂದ ಬಸ್ ಕೂಡ ಇದೆ, ಬಸ್ಸಲ್ಲಿಂದ ನೀವು ಕೂಡ ಹೋಗ್ಬೋದು, ಇಲ್ಲಾದರೆ ಪ್ರೈವೇಟ್ ವೆಹಿಕಲ್ ಮಾಡಬಹುದು. ಡೆಲ್ಲಿಯಿಂದ ಹರಿದ್ವಾರಕ್ಕೆ ಬಂದು ಋಷಿಕೇಶಿ, ದೇವಪ್ರಯಾಗ, ಶ್ರೀನಗರ್, ರುದ್ರಪ್ರಯಾಗ, ಗುಪ್ತಕಾಶಿ, ಸೋನ್ಪ್ರಯಾಗ್ ಇಲ್ಲಿ ನೀವು ಬಂದು ನಿಲ್ಲಬೇಕಾಗ್ತದೆ. ಸೋನ್ಪ್ರಯಾಗ್ನಿಂದ ಯಾವುದು ಕೂಡ ಪ್ರೈವೇಟ್ ವೆಹಿಕಲ್ ಕೇದಾರ್ನಾಥಿಗೆ ಹೋಗುವುದಿಲ್ಲ. ನೀವು ಮಾಡೋದಾದರೆ ಅದು ಜೀಪ್ ಅಲ್ಲಿ ಇದೆ, ಅದನ್ನೇ ನೀವು ಬಾಡಿಗೆಯಲ್ಲಿ ತಗೊಳ್ಬೇಕಾಗ್ತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ ಆಗ್ತದೆ, ಇಲ್ಲಾದರೆ ಯಾವುದೇ ಒಂದು ಜೋರು ಮಳೆ ಇರ್ಬೋದು. ಪ್ರಕೃತಿಯು ನಾವು ಹೇಳಿದಾಗೆ ಇಲ್ಲ, ಪ್ರಕೃತಿ ಹೇಳಿದಾಗೆ ನಾವು ಕೇಳಬೇಕಾಗ್ತದೆ. ಹಾಗಾಗಿ ಕಡಿಮೆಯಲ್ಲಿ 5 ಕಿಲೋಮೀಟರ್ ಅಷ್ಟು ನಾವು ಖಂಡಿತವಾಗಿಯೂ ನಡಿಲೇಬೇಕು. ಕೇದಾರ್ನಾಥಿಗೆ ಹೋಗಬೇಕಾದ್ರೆ ನಡೆಯಲು ಸಾಧ್ಯ ಇಲ್ಲದವರು ವೀಲ್ ಚೇರಿಂದ ಕೂಡ ಹೋಗ್ತಾಯಿದ್ರು, ಅದು ಕೂಡ ನೋಡಿದ್ದೇನೆ. ಅದು ಕೂಡ ಅರೇಂಜ್ಮೆಂಟ್ ಇದೆ. ನೀವು ಯಾರತ್ತಾದರೂ ಅದನ್ನೆಲ್ಲ ಎನ್ಕ್ವೈರಿ ಮಾಡಿ ಹೋದರೆ ಅದು ಕೂಡ ನಿಮಗೆ ವೀಲ್ ಚೇರ್ ಫೆಸಿಲಿಟಿ ಕೂಡ ಅಲ್ಲಿ ಇದೆ ಫ್ರೆಂಡ್ಸ್. ಸೋನ್ಪ್ರಯಾಗದಲ್ಲಿ ಒಂದು ರೂಮ್ ಮಾಡಬೇಕು. ಅದೇ ರೀತಿ ಗೌರಿಕುಂಡದಲ್ಲಿ ಕೂಡ ನಾವು ಒಂದು ರೂಮ್ ಮಾಡಬೇಕಾಗ್ತದೆ. ಯಾಕಂದರೆ ಕೇದಾರ್ನಾಥಿಂದ ವಾಪಸ್ ಬರುವಾಗ ನಮಗೆ ಪ್ರಾಬ್ಲಮ್ಸ್ ಆದರೆ ನಾವು ಗೌರಿಕುಂಡಲ್ಲಿ ನಿಲ್ಲಬಹುದಲ್ವಾ. ಹಾಗಾಗಿ ಗೌರಿಕುಂಡದಲ್ಲಿ ಒಂದು ಬಿಸಿ ನೀರಿನ ಕೊಳ ಇದೆ, ಅಲ್ಲಿ ಸ್ನಾನ ಮಾಡಿ, ಆ ಚಳಿಗೆ ಕೂಡ ಬಿಸಿ ಬಿಸಿ ನೀರಲ್ಲಿ ಸಿಗ್ತದೆ. ಸ್ನಾನ ಮಾಡಿ ಅಲ್ಲಿಂದ 16 ಕಿಲೋಮೀಟರ್ನಷ್ಟು ಮೇಲೆ ಪರ್ವತದಲ್ಲಿ ನಾವು ಏರಿ ಹೋಗಬೇಕಾಗ್ತದೆ. ಅಲ್ಲಿ ನಮಗೆ ಸಿಗುವಂಥದ್ದು ಕೇದಾರ್ನಾಥ ದೇವಾಲಯ. ಇನ್ನು ಉಳಿದ 16 ಕಿಲೋಮೀಟರ್ನ ನಡಿಗೆಯ ಮುಖಾಂತರ ನೀವು ಹೋಗ್ಬೋದು, ಇಲ್ಲಾದರೆ ಪಾಲ್ಕಿ ಸಿಗ್ತದೆ. ಪಿಟ್ಟು ಅಂತ ಹೇಳಿ ಬುಟ್ಟಿಯಲ್ಲಿ ಕೊಂಡೋಗ್ತಾರಲ್ಲ, ಅಂಥವರು ಕೂಡ ಸಿಗ್ತಾರೆ. ಅದು ಬೇಡ ಅಂತ ಹೇಳಿದರೆ ಹೆಲಿಕಾಪ್ಟರ್ ವ್ಯವಸ್ಥೆ ಕೂಡ ಇದೆ. ಯಾವುದು ಬೇಕಾದರೆ ನಾವು ಸೆಲೆಕ್ಟ್ ಮಾಡಿ ಹೋಗಬಹುದು. ಪಾಲ್ಕಿಗೆ ಅವರು ನಮಗೆ ಕೆಳಗಿನಿಂದ ಗೌರಿಕುಂಡದಿಂದ ಕೇದಾರ್ನಾಥಗೆ ದೇವಸ್ಥಾನ ತನಕ ಕರ್ಕೊಂಡು ಹೋಗಿ ಪುನಃ ವಾಪಸ್ ಆಗಲಿಕ್ಕೆ ನಮಗೆ ಒಂದು
10ರಿಂದ 20 ಸಾವಿರದಷ್ಟು ಹಣ ಕೆಲವರು ತೆಗೆದುಕೊಳ್ತಾರೆ. ಬಿಟ್ಟು ಅಂದರೆ ಬುಟ್ಟಿಯಲ್ಲಿ ಕೂತ್ಕೊಂಡು ಹೋಗೋದಾದರೆ ಅವರು ಒಂದು ಕರ್ಕೊಂಡು ಹೋಗಿ ವಾಪಸ್ ತರಲಿಕ್ಕೆ 8 ಸಾವಿರದಷ್ಟು ಹಣ ತಗೊಳ್ತಾರೆ. ಅದೇ ರೀತಿ ಹೆಲಿಕಾಪ್ಟ್ರಲ್ಲಿ ಹೋಗೋದಾದರೆ ನಿಮಗೆ ಒಂದು 6ರಿಂದ 10 ಸಾವಿರದೊಳಗೆ ಖರ್ಚಾಗಬಹುದು. ನಿಮಗೆ ಯಾವುದು ಬೇಕೋ ಅದರಲ್ಲಿ ನೀವು ಹೋಗ್ಬೋದು. ಇಲ್ಲಾದರೆ ಕುದುರೆಗಳು ಕೂಡ ಇವೆ, ಅದಕ್ಕೆ ಅವರು 3,500-4 ಸಾವಿರ ತೆಗೆದುಕೊಳ್ತಾರೆ. ಅದೇ ರೀತಿ ಬರಲಿಕ್ಕೆ ಪುನಃ 3,500-4 ಸಾವಿರ ಅಂದರೆ ಅದೇ ಮಿನಿಮಮ್ ಆಗಿ ಒಂದು 7-8 ಸಾವಿರದಷ್ಟು ಖರ್ಚು ನಾವು ಮಾಡಿಕೊಂಡು ಹೋಗಬೇಕಾಗ್ತದೆ. ಇಲ್ಲಾದರೆ ನಾವು ನಡೆದುಕೊಂಡು ಹೋಗಬಹುದು. ಹರಿದ್ವಾರದಲ್ಲಿ ಬೆಳಗ್ಗಿನ ಜಾವದಲ್ಲಿ ನಾವು ತಿಂದಂಥ ಬ್ರೇಕ್ಫಾಸ್ಟನ್ನು ನಿಮಗೆ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಶೀರಾ, ಪೂರಿ, ಮೊಸರು, ಪೊಟೆಟೊ ಬಾಜಿ ಹಾಗೂ ಒಂದು ಚೀನಿಕಾಯಿಯ ಗೊಜ್ಜು ಥರ ಏನೋ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಿಂತ ಹೋಟೆಲಲ್ಲಿ ಬಿಸಿ ನೀರೆಲ್ಲ ಚೆನ್ನಾಗಿ ಬರ್ತಿತ್ತು. ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿದು ಪೂರಿ ಕುರ್ಮಾ ಎಲ್ಲ ತಿಂದು ನಾವು ಕೇದಾರನಾಥಕ್ಕೆ ಹೊರಡಲಿಕ್ಕೆ ರೆಡಿ ಆದ್ವಿ. ಇನ್ನು ಹಲವು ಪ್ರಯಾಗ ಸ್ಥಳಗಳು ಸಿಗ್ತದೆ ಎಂಬ ಟೂರ್ ಮ್ಯಾನೇಜರ್ ಹೇಳ್ತಾ ಇದ್ರು. ಅದು ಏನೆಂಬುದಾಗಿ ಕೇಳೋಣ. ನಾವೀಗ ಬಂದಿದ್ದೇವೆ ದೇವಪ್ರಯಾಗ. ದೇವಪ್ರಯಾಗ ಅಂದರೆ ಅರ್ಥ ಏನಂದ್ರೆ ಇಲ್ಲಿ ಶ್ರೀರಾಮಚಂದ್ರ ಬಂದು ಇಲ್ಲಿ ತಪಸ್ಸು ಮಾಡಿದ ಜಾಗ. ಅಲ್ಲ ನೀವಲ್ಲಿ ನೋಡ್ಬೋದು, ನಮ್ಮ ಎಡಬದಿಯಿಂದ ಬರ್ತಾ ಇದೆ ಭಾಗೀರಥಿ ನದಿ, ಮೇಲಿಂದ ಬರ್ತಾ ಇದೆ ಅಲಕ್ನಂದ. ಎರಡು ಕೂಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ದೇವಪ್ರಯಾಗ್. ಪ್ರಯಾಗ್ ಅಂದರೆ ನದಿಗಳು ಸಂಗಮವಾಗುವ ಜಾಗ. 2 ಮತ್ತು 2ಕ್ಕಿಂತ ಹೆಚ್ಚು ನದಿಗಳು ಸಂಗಮ ಆದರೆ ಇದು ಒಟ್ಟಿಗೆ ಸೇರಲಿ ಸಂಗಮ ಅಂತ ಕರೀತಾರೆ. ಭಾಗೀರಥಿ ನದಿ ಹೇಗೆಂದರೆ ಭಗೀರಥ ತಪಸ್ಸು ಮಾಡಿ ಶಿವನ ತಲೆಯಿಂದ ಭಾಗೀರಥಿಯನ್ನು ಧರೆಗೆ ತಂದ ಜಾಗ. ಯಾಕೆಂದರೆ ಹಿಂದೆ ಅವನ ಹಿರಿಯರೆಲ್ಲ ಶಾಪಗ್ರಸ್ತರಾಗಿದ್ದಾಗ ಅವರ ಶಾಪ ಮುಕ್ತರನ್ನಾಗಿ ಮಾಡಿಗೋಸ್ಕರ ಭಾಗೀರಥಿಯನ್ನು ಭೂಮಿಗೆ ತರಬೇಕಂತ ಶಿವನ ಕುರಿತು ತಪಸ್ಸು ಮಾಡ್ತಾನೆ. ಆ ತಪಸ್ಸಿನಿಂದ ಶಿವನು ಮೆಚ್ಚಿ ಭಾಗೀರಥ ಗಂಗೆಯನ್ನು ಭೂಮಿಗೆ ಬರಲು ಹೇಳ್ತಾನೆ. ಆದರೆ ಗಂಗೆ ಒಂದು ಕಂಡೀಷನ್ ಇರ್ತಾಳೆ, ಏನಂದರೆ ನಾನು ಹಿಂದೆ ಬರ್ತಾ ಇರ್ತೇನೆ, ಭಗೀರಥ ಮುಂದೆ ಹೋಗ್ತಾ ಇರಬೇಕು ಅಂತ. ಹೀಗೆ ಒಪ್ಪಿ ಭಾಗೀರಥ ತನ್ನ ರಥದಲ್ಲಿ ಮುಂದೆ ಹೋಗ್ತಾ ಇರ್ತಾನೆ. ಗಂಗೆಯು ಹಿಂದಿನಿಂದ ಗೆಜ್ಜೆ ಶಬ್ದದೊಂದಿಗೆ ಬರ್ತಾ ಇರ್ತಾಳೆ. ಹಾಗೆ ಮುಂದೆ ಇಲ್ಲಿ ತನಕ ಬರ್ತಾ ಇದ್ದಾಗ ಅವಳ ಗೆಜ್ಜೆ ಶಬ್ದ ನಿಂತು ಹೋಗ್ತದೆ. ಇದರಿಂದ ಭಾಗೀರಥ ನೋಡ್ತಾನೆ, ಗಂಗೆ ಇನ್ನೊಬ್ಬ ಹಿಂದೆ ಬರ್ತಾ ಇಲ್ವಾ ಅಂತ ಹೇಳಿ ನೋಡುವಾಗ ಗಂಗೆ ಗೊತ್ತಾಗಿ ಅವಳು ಅಲ್ಲಿಂದ ಮಾಯವಾಗಿ ಪುನಃ ಶಿವನನ್ನು ಸೇರ್ತಾಳೆ. ಗಂಗೆ ಇಲ್ಲಿ ತನಕ ಭಗೀರಥನ ಪ್ರಯತ್ನದಿಂದ ಬಂದ ಕಾರಣ ಇಲ್ಲಿವರೆಗೆ ನದಿಗೆ ಗಂಗಾ ನದಿಗೆ ಭಾಗೀರಥಿ ಎಂಬ ಹೆಸರು. ಇನ್ನು ಮುಂದೆ ಎರಡೂ ಸಂಗಮವಾಗಿ ಮುಂದೆ ಗಂಗೆಯಾಗಿ ಮುಂದೆಗೆ ಗಂಗೆ ಹರಿತಾಳೆ. ಇದು ಇಲ್ಲಿನ ಚೊಕ್ಕದಾದ ಕತೆ ನೋಡಿ. ಬೇಕಾದ ಸ್ವಲ್ಪ ಮುಂದೆ ಬಂದು ನೋಡ್ಬೋದು. ಶ್ರೀರಾಮಚಂದ್ರನ ಮಂದಿರ ಕೂಡ ಇದೆ ಅಲ್ಲಿ ನೋಡಿ. ಜನ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಅಲ್ಲಿ. ಕೆಳಗೆ ಸಿಕ್ಕಾಪಟ್ಟೆ ಕೆಳಗೆ ಇಳಿಬೇಕಾಗ್ತದೆ. ನಾವೀಗ ಬಂದಿದ್ದೇವೆ ರುದ್ರಪ್ರಯಾಗ ಅಂತ. ರುದ್ರಪ್ರಯಾಗ ಒಂದು ಜಿಲ್ಲೆ, ಉತ್ತರಾಖಂಡದಲ್ಲಿ ಒಂದು ಜಿಲ್ಲೆ ರುದ್ರಪ್ರಯಾಗ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಿ, ಈ ಎಡಬದಿಯಿಂದ ಬರ್ತಾ ಇದೆ ಚಿಕ್ಕದಾದ ನದಿ ಮಂದಾಕಿನಿ. ನೋಡಿ ಮಂದವಾಗಿ ಹರಿತಾ ಇದ್ದಾಳೆ. ಹಾಗೆ ನಿಮ್ಮ ಬಲಗಡೆಯಿಂದ ಬರ್ತಾ ಇದೆ ಅದು ಅಲಕ್ನಂದ ಮತ್ತು ಮಂದಾಕಿನಿಯ ಸಂಗಮ. ಇದು ರುದ್ರಪ್ರಯಾಗ. ಮತ್ತು ರುದ್ರಪ್ರಯಾಗ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂದರೆ ಇಲ್ಲಿ ನಾರದ ಮುನಿಗಳು ಸಂಗೀತ ವಿದ್ಯೆಯನ್ನು ಕಲಿಯೋಕ್ಕೋಸ್ಕರ ಹೊರ ಪಡೆಯೋಕ್ಕೋಸ್ಕರ ಶಿವನಿಗೆ ಕುರಿತು ಇಲ್ಲಿ ತಪಸ್ಸು ಮಾಡಿದ ಜಾಗ. ಇಲ್ಲಿ ರುದ್ರ ಟೆಂಪಲ್ ಇದೆ ಇಲ್ಲಿ ಹತ್ತಿರ, ಇಲ್ಲಿ ನದಿ ಹತ್ತಿರ. ಅದೇ ವಿದ್ಯೆಯನ್ನು ಪಡೆಯೋಕ್ಕೋಸ್ಕರ ನಮ್ಮ ಶಿವನನ್ನು ತಪಸ್ಸಲ್ಲಿ ಅವನಿಗೆ ಒಲಿಸಿ ಅವನಿಗೆ ಶಿವನು ಒಲಿದ ಜಾಗ ಇದು. ಹಾಗೆ ಸಂಗೀತ ವಿದ್ಯೆಯ ಹೊರಕೊಟ್ಟ ಜಾಗ ಇದು. ಆದ ಕಾರಣ ನಾರದರು ಇಲ್ಲಿ ತಪಸ್ಸು ಮಾಡಿದ ಕಾರಣ ಇಲ್ಲಿ ರುದ್ರಪ್ರಯಾಗ, ಅದರ ರುದ್ರನನ್ನು ತಪಸ್ಸು ಮಾಡಿದ ಜಾಗ ನಾರದರು. ರುದ್ರಪ್ರಯಾಗ ಅಂತ ಇಲ್ಲಿ ಈ ಜಾಗಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಇದು ಗುಪ್ತಕಾಶಿ ದೇವಾಲಯ. ಸಾಧಾರಣ ಒಂದು 100 ಮೆಟ್ಟಿಲಿನಷ್ಟು ನಮಗೆ ಏರಲಿಕ್ಕೆ ಇತ್ತು. ಹೋಗ್ತಾ ಹೋದ್ವಿ.
ಪಾಂಡವರಿಂದ ತಪ್ಪಿಸಿಕೊಳ್ಳಲು ಶಿವನು ಇಲ್ಲಿ ಬಂದು ಅಡಗಿ ಕೂತ ಒಂದು ಪ್ರತೀತಿಯ ಕಥೆ ಕೂಡ ಇಲ್ಲಿ ಇದೆ. ನೋಡಿ ತುಂಬ ಖುಷಿಯಾಯಿತು. ಇದನ್ನೆಲ್ಲ ಜನರನ್ನು ಕೂಡ ನೋಡಿ ತುಂಬ ಖುಷಿಯಾಯಿತು. ನಮಸ್ಕಾರ. ನಾವೀಗ ಬಂದಿದ್ದೇವೆ ಗುಪ್ತಕಾಶಿ ಅಂತ. ಗುಪ್ತಕಾಶಿ ಅರ್ಥ ಏನಂದರೆ ಇಲ್ಲಿ ನಮ್ಮ ಶಿವ ಗುಪ್ತವಾಗಿ ಅಡಗಿ ಕುತ್ಕೊಂಡ ಜಾಗ ಇದು. ಇಲ್ಲಿ ನೋಡ್ತಾ ಇದ್ದೀರಿ, ಹೆಬ್ಬಾಗಿಲು ಕಾಣ್ತಾ ಇದೆ ಮಂದಿರದ್ದು. ಅಲ್ಲಿ ಸ್ವಲ್ಪ ಒಂದು 100-150 ಮೆಟ್ಲು ಮೇಲೆ ಹತ್ತಿ ಮಂದಿರಕ್ಕೆ ಹೋಗಿ ಬರಬೇಕು. ಹಳೆಯದಾದ ಮಂದಿರ, ನೋಡಲಿಕ್ಕೆ ಚೆನ್ನಾಗಿದೆ, ಹೋಗುವವರು ಹೋಗಿ ಬರಬಹುದು. ಇದಕ್ಕೆ ಒಂದು ಕಥೆ ಏನಂದರೆ, ಆ್ಯಕ್ಚುಲಿ ಇದರ ಕತೆ ಕೇದಾರನಾಥದ ಕಥೆ ಇದಕ್ಕೆ ಸಂಬಂಧಿಸಿದೆ. ಯಾಕೆಂದರೆ ಮಹಾಭಾರತ ಯುದ್ಧ ಎಲ್ಲ ಆದಮೇಲೆ ಕೌರವರೆಲ್ಲ ಸೋತಾರೆ, ಸಾಯ್ತಾರೆ. ಅದರ ಪಾಪ ವಿನಾಶಕ್ಕಾಗಿ, ಪಾಪವನ್ನು ಕಡಿಮೆ ಮಾಡೋದಕ್ಕೆ ಅವರಿಗೆ ಅವರ ಗುರುಗಳು ಹೇಳ್ತಾರೆ ಏನಂದರೆ, ಈ ಶಿವನನ್ನು ಕುರಿತು ತಪಸ್ಸು ಮಾಡಬೇಕಂತ. ಹಾಗೆ ಶಿವನನ್ನು ಕುರಿತು ಪಾಂಡವರು ತಪಸ್ಸು ಮಾಡಬೇಕಾದ್ರೆ ಶಿವ ಅವನಿಗೆ ಪ್ರತ್ಯಕ್ಷ ಆಗೋದಿಲ್ಲ. ಇದರಿಂದ ಭೀಮ ರುಚಿಗಿದ್ದು, ನಾನು ಶಿವನನ್ನು ತಂದು ಕೊಡ್ತೇನೆ ಅಣ್ಣ ಅಂತ ಅಣ್ಣನ ಹತ್ರ ಹೇಳಿ ಶಿವನನ್ನು ಕರ್ಕೊಂಡು ಬರಲಿಕ್ಕೆ ಕೈಲಾಸಕ್ಕೆ ಹೋಗ್ತಾನೆ. ಆದರೆ ಈ ವಿಷಯ ಶಿವನಿಗೆ ತಿಳಿದು ಬರ್ತದೆ. ತಿಳಿದು ಬಂದು ಶಿವ ಅಲ್ಲಿಂದ ತಪ್ಪಿಸಿಕೊಂಡು ಇದೇ ಮಂದಿರದಲ್ಲಿ ಹೋಗಿ ಅಡಿಗೆ ಕುತ್ಕೊಳ್ತಾನೆ, ಅವಿತು ಕುತ್ಕೊಳ್ತಾನೆ ಗುಪ್ತವಾಗಿ. ಹಾಗೆ ಭೀಮ ಹುಡುಕಿಕೊಂಡು ಇಲ್ಲಿಗೆ ಬರಬೇಕಾದ್ರೆ ಶಿವನಿಗೆ ಗೊತ್ತಾಗ್ತದೆ ಭೀಮ ಇಲ್ಲಿ ಬರ್ತಾ ಇದ್ದಾನಂತ. ಆಗ ಶಿವ ಓಡ್ತಾನೆ. ಓಡಿ ಹೋರಿಗಳ ಗುಂಪಿರ್ತದೆ, ಹೋರಿಗಳ ಗುಂಪಲ್ಲಿ ಶಿವ ಹೋರಿಯ ರೂಪದಲ್ಲಿ ಸೇರಿಕೊಳ್ತಾನೆ ಗುಂಪಿನಲ್ಲಿ. ಹಾಗೆ ಭೀಮನಿಗೆ ಈಗ ನೋಡುವಾಗ ತುಂಬ ಸಂದೇಹ ಬರ್ತದೆ, ಇದರಲ್ಲಿ ಶಿವ ಇರಬೇಕಂತ. ಹಾಗೆ 2 ಪರ್ವತದ ಮೇಲೆ ಆ ಕಡೆ ಈ ಕಡೆ ಕಾಲಿಟ್ಟು ಹೀಗೆ ತಲೆ ಬಾಕೊಂಡು ಹುಡುಕ್ತಾ ಇರಬೇಕಾದ್ರೆ ಎಲ್ಲ ಹೋರಿಗಳು ಭೀಮನ ಕಾಲಿನ ಕೆಳಗಿಂದ ಮುಂದಕ್ಕೆ ಹೋಗ್ತವೆ. ಆದರೆ ಒಂದು ಹೋರಿ ಮಾತ್ರ ಉಳಿತದೆ. ಆಗ ಅವನಿಗೆ ಗೊತ್ತಾಗ್ತದೆ ಏನಂದರೆ ಶಿವನೇ ಅವನು ಇರಬೇಕು. ಯಾಕಂದರೆ ದೇವರು ಯಾವಾಗಲೂ ನಮ್ಮ ಮನುಷ್ಯನ ಕಾಲುಗಳಡಿಂದ ಹೋಗುವುದಿಲ್ಲ. ಯಾಕಂದರೆ ಅವರು ದೇವರು, ಪರಮಾತ್ಮ. ಆದ ಕಾರಣ ಇದು ಗೊತ್ತಾಗಿ ಪುನಃ ಅಟ್ಟಿಸಿಕೊಂಡು ಹೋಗುವಾಗ ಶಿವ ಪರ್ವತದ ಮೇಲೆ ಹೋಗ್ತಾ ಇರಬೇಕಾದ್ರೆ ತನ್ನ ಮುಷ್ಟಿಯಿಂದ ಬೆನ್ನಿಗೆ ಗುದ್ದುವಾಗ ಆ ಮುಖವು ಭೂಮಿಯೊಳಗೆ ಹೋಗ್ತದೆ, ಬೆನ್ನು ಮಾತ್ರ ಭೀಮನಿಗೆ ಸಿಗ್ತದೆ. ಅದೇ ನಾವು ಇಲ್ಲಿ ಕೇದಾರನಾಥದಲ್ಲಿ ನೋಡಿರುವ ಶಿವಲಿಂಗ ಹೋರಿಯ ಬೆನ್ನಿನ ರೂಪದಲ್ಲಿದೆ. ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ. ಹೋರಿಯ ಬೆನ್ನಿನ ರೂಪ ಕೇದಾರನಾಥ ದೇವರು ಆ ರೂಪದಲ್ಲಿ ಕುತ್ಕೊಂಡಿದ್ದಾನೆ. ಹೋಗಿ ಚೆನ್ನಾಗಿ ನೋಡಿಕೊಂಡು ಮುಂದಕ್ಕೆ ಬನ್ನಿ. ಫೈನಲಿ ಫ್ರೆಂಡ್ಸ್, ಗೌರಿಕುಂಡಕ್ಕೆ ಬಂದು ನಾವು ತಲುಪಿದ್ವಿ. ಅಲ್ಲಿ ಕೂಡ ಗೌರಿಕುಂಡದ ಹತ್ರ ಬಿಸಿ ನೀರಿನ ಕೊಳ ಇದೆ. ಅದನ್ನು ಕೂಡ ಕೈ ಮುಗಿದು ನಾವು ಯಾತ್ರೆಯನ್ನು ಪ್ರಾರಂಭಿಸಿದೆವು. ನೋಡಿ, ಈ ಥರ ಕುದುರೆ ಗಾಡಿ ಇರಬಹುದು, ಆಮೇಲೆ ಅದೇ ನಾನು ಹೇಳಿದ್ದಲ್ಲ ನಿಮಗೆ, ಪಾಲ್ಕಿ ಇರ್ಬೋದು, ಅದು ಬುಟ್ಟಿಗಳಿರ್ಬೋದು, ಇಲ್ಲ ಹೆಲಿಕಾಪ್ಟರ್ ಇರ್ಬೋದು, ಯಾವುದನ್ನು ಕೂಡ ನಾವು ನಮಗೆ ಯಾವುದು ಬೇಕೋ ಅದನ್ನು ನಾವು ಸಿಲೆಕ್ಟ್ ಮಾಡಿ ನಾವು ಇದರಿಂದ ಹೋಗಬೇಕಾಗ್ತದೆ. ಆದರೆ ನಾವು ಹರಿದ್ವಾರದಿಂದ ಸೀತಾಪುರ ತನಕ ಮಾತ್ರ ಯಾವುದೇ ನಮ್ಮ ವೆಹಿಕಲ್ ಹೋಗಬಹುದು. ಅದಕ್ಕಿಂತ ಮುಂದೆ ನಮ್ಮ ಯಾವುದು ವೆಹಿಕಲ್ ಕೂಡ ಹೋಗುವ ಪರ್ಮಿಷನ್ ಇರೋದಿಲ್ಲ. ಅಲ್ಲಿ ಸಿಗುವಂಥ ವೆಹಿಕಲ್ನಿಂದ ನಾವು ಹೋಗಬೇಕು, ಇಲ್ಲದಿದ್ದರೆ ನಾವು ನಡೆದು ಹೋಗಬಹುದು. ಪರ್ವತದ ಮೇಲೆ ಹೋಗ್ತಾ ಇರುವಾಗ ಹೇಗಿರ್ಬೋದೋ ಏನೋ ನನಗೆ ಭಯ ಇತ್ತು. ಆದರೆ ನನಗೆ ಯಾವುದು ಭಯ ಅಂತ ಕಾಣಿಸ್ಲಿಲ್ಲ. ಯಾಕಂದರೆ ನೋಡಿ, ಈ ಥರ ಹಲವಾರು ಅಂಗಡಿಗಳಿವೆ, ನಮಗೆ ಬೇಕಾದ ಸಾಮಗ್ರಿ ಎಲ್ಲ ಸಿಗ್ತದೆ. ಆದರೆ ಮಾತ್ರ ಏನಂತೀರಿ, ರೇಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಯಾಕಂದರೆ ಅವರಿಗೂ ಕೂಡ ಗೌರಿಕುಂಡಿಂದ ಕೆಳಗಿನಿಂದ ಮೇಲೆ ತನಕ ತರಬೇಕಾದ್ರೆ ಅವರಿಗೂ ಕೂಡ ಅದರ ಚಾರ್ಜಸ್ ಬಿದ್ದಿರ್ತದೆ. ಆ ಕಾರಣವಾಗಿ ನಮ್ಮಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ತಾರೆ. ಉದಾಹರಣೆಗೆ ನೀರಿನ ಬಾಟ್ಲಿ 30 ರೂಪಾಯಿ, ನೀರಿನ ಬಾಟ್ಲಿಗೆ ಅವರು 100 ರೂಪಾಯಿ ತಗೊಳ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ನಮಗೆ ಬೇಕಾದ ಫುಡ್ಡನ್ನು ನಾವು ಇಟ್ಕೊಂಡ್ರೆ ಬ್ಯಾಗಲ್ಲಿ ನಮಗೆ ಅದರ ಖರ್ಚು ಎಲ್ಲ ಉಳಿಬಹುದು. ಕೆಲವರು ಹೇಳ್ತಿದ್ರು, ಪಾಪ ಅದು ಪಾಲಿಕೆಯಲ್ಲಿ ಯಾಕೆ ಕೂತ್ಕೊಳ್ಳೋದು, ಅವರು ಪಾಪ ನಮ್ಮನ್ನು ಎತ್ಕೊಂಡು ಹೋಗಬೇಕು, ಬುಟ್ಟಿಯಲ್ಲಿ ಯಾಕೆ ಕೂತ್ಕೊಳ್ಳೋದು, ಎತ್ಕೊಂಡು ಹೋಗಬೇಕು, ಅವರಿಗೆ ನಾವು ಕಷ್ಟ ಕೊಡೋದು ಅಂತ ಕೆಲವರು ಹೇಳ್ತಿದ್ರು. ಆದರೆ ನನ್ನ ಪ್ರಕಾರ ನಾವೇನು ಅವರಿಗೆ ಕಷ್ಟ ಕೊಡ್ತಾ ಇಲ್ಲ. ಯಾಕಂತ ಹೇಳಿದರೆ ನಾವು ಕೂಡ ಚೆಂದ ಮಾಡಿ ಅನಾವಶ್ಯಕ ಖರ್ಚು ಮಾಡದೆ ಉಳಿತಾಯ ಮಾಡಿ ಅಲ್ಲಿ ಹೋದದ್ದು. ಅದೇ ರೀತಿ ಅವರು ಕೂಡ ಅವರ ಹೊಟ್ಟೆಪಾಡಿಗೆ, ಅವರ ಮನೆಯವರ ಖರ್ಚಿಗೆ ಅವರು ದುಡಿತಾ ಇರೋದು. ಅದು ಏನು ತಪ್ಪಿಲ್ಲ, ಒಳ್ಳೆಯದು. ಯಾಕಂದರೆ ಇನ್ನೊಬ್ಬರ ಲೂಟಿ ಮಾಡಿ, ಇನ್ನೊಬ್ಬರಿಗೆ ಮೋಸ ಮಾಡಿ, ಸುಳ್ಳು ಹೇಳಿ ಹಣ ಮಾಡೋದಕ್ಕಿಂತ ಈ ಥರ ದುಡಿಮೆಯಲ್ಲಿ ದೇವರು ಖಂಡಿತ ಅವರಿಗೆ ಸಿಗ್ತಾರೆ ಎಂಬ ನನ್ನ ಭಾವನೆ. ವರ್ಷದ 6 ತಿಂಗಳು ಮಾತ್ರ ಅವರಿಗೆ ಈ ದುಡಿಮೆ ಇರ್ತದೆ. ಉಳಿದ 6 ತಿಂಗಳು ಅವರು ಮನೆಯಲ್ಲೇ ಇರಬೇಕು.
ಮತ್ತು ಹಾಗೆ ಕೊಂಡೋಗುವಾಗ ಕೂಡ ನಮಗೆ ಅವರು ಸಾಕಷ್ಟು ಹಣ ಕೂಡ ಕೇಳ್ತಾರೆ. ಹಾಗೂ ಅದು ವೇಳೆಗೆ ಅವರಿಗೆ ಬೇಕಾದರಲ್ಲಿ ತಿಂಡಿ ಇರ್ಬೋದು, ಊಟದ ವ್ಯವಸ್ಥೆ ಎಲ್ಲ ಕೂಡ ನಮ್ಮ ಮೇಲೆ ಅವರು ಅದರ ಖರ್ಚನ್ನು ಹಾಕ್ತಾರೆ. ನಾನೇನು ಅವರ ಜೊತೆ ಚರ್ಚೆ ಮಾಡಲಿಲ್ಲ, ಅವರಿಗೆ ಕೊಟ್ಟಿದ್ದೇನೆ. ಯಾಕಂದರೆ ನನಗೊಂದು ಚೆನ್ನಾಗಿ ಮೇಲೆ ತನಕ ಕೊಂಡೋಗಿ ದೇವರ ದರ್ಶನ ಮಾಡೋದೇ ನನಗೆ ದೊಡ್ಡ ವಿಷಯವಾಗಿತ್ತು. ಕುದುರೆಯಲ್ಲಿ ಹೋಗೋದು ಮಾತ್ರ ನನಗೆ ತುಂಬ ಭಯಾನಕ ಎಂದು ಕಂಡಿತು. ಯಾಕಂತ ಹೇಳಿದರೆ ಅದು ಕೆಲವೊಮ್ಮೆ ಸುಮ್ಮನೆ ಓಡೋದು ಎಲ್ಲ ಮಾಡ್ತಿತ್ತು, ಯಾತ್ರಿಕರನ್ನು ಬೀಳಿಸ್ತಿತ್ತು. ಹಾಗಾಗಿ ಅದನ್ನು ನೋಡುವಾಗ ಸ್ವಲ್ಪ ನನಗೆ ಹೆದರಿಕೆ ಅಂತ ಕಂಡಿತ್ತು. ಆದರೆ ನಡೆದುಕೊಂಡು ಹೋಗೋದು ಕೂಡ ಅಷ್ಟೇ ಭಯಾನಕವಿದೆ. ಯಾಕಂದರೆ ಒಂದೇ ದಾರಿಯಲ್ಲಿ ಕುದುರೆ ಗಾಡಿ, ಪಾಲ್ಕಿ, ಬಿಟ್ಟು ಹಾಗೂ ನಡಿಗೆ ಎಲ್ಲ ಕೂಡ ಒಂದೇ ದಾರಿಯಲ್ಲಿ ಹೋಗಬೇಕು. ಹಾಗಾಗಿ ಸ್ವಲ್ಪ ಹೆದರಿಕೆ ಆಗ್ತದೆ ನನಗೆ. ನಡೀತಾ ಹೋಗುವಾಗ ಒಂದು ಸೈಡಲ್ಲಿ ಫುಲ್ ಬೆಟ್ಟ ಗುಡ್ಡ ಎಲ್ಲ, ಇನ್ನೊಂದು ಸೈಡಲ್ಲಿ ಪಾತಾಳ. ನಾವು ಪುರಾಣ ಕಥೆಗಳಲ್ಲಿ ಪಾತಾಳ ಕೇಳಿದೆವು, ಆದರೆ ಇದು ಪಾತಾಳ ಹೇಗಿರಬಹುದು ಎಂಬುದು ನೋಡಿಕೊಂಡು ನಾವು ಬಂದೆವು. ನನಗೆ ಈ ಟೂರ್ ತುಂಬ ಚೆನ್ನಾಗಿ ಬಂತು. ಯಾಕಂದರೆ ದೇವರ ದಯೆಯಿಂದ ನಮಗೆ ಯಾವ ಥರ ಒಂದು ವಿಘ್ನಗಳು ಬರಲಿಲ್ಲ. ಅಲ್ಲಿ ನಮಗೆ ಪಾಲ್ಕಿ ಸಹಾಯದಿಂದ ನಾನು ಮೇಲಕ್ಕೆ ಹೋಗಿದ್ದೆ. ಚೆನ್ನಾಗಿ ಬಿಸಿಲಿತ್ತು. ಹಾಗಾಗಿ ನನಗೆ ಯಾವುದು ಕೂಡ ಶೀತ ಆಗಲಿ ಯಾವುದು ಕೂಡ ಪ್ರಾಬ್ಲಮ್ ಅಲ್ಲಿ ಮೇಲೆ ಬಂದಿರಲಿಲ್ಲ. ನನಗೇನು ನಿರಾಯಾಸವಾಗಿ ನಾನು ಮೇಲೆ ಹೋದೆ. ದೇವರ ದರ್ಶನ ಕೂಡ ಆಯಿತು. ಆದರೆ ಮತ್ತು ತುಂಬ ಜನರಿದ್ದರು. ನನ್ನ ಪ್ರಕಾರ ಸಾಧಾರಣ ಒಂದು 25,000ಕ್ಕಿಂತ ಹೆಚ್ಚು ಜನರು ಬಹುಶಃ ಖಂಡಿತವಾಗಿಯೂ ಇದ್ದರು ಅಲ್ಲಿ ಮೇಲೆ. ನೋಡಿ ಫ್ರೆಂಡ್ಸ್, ಬೆಟ್ಟ ಗುಡ್ಡ ಅಂತ ಯಾರು ಹೇಳ್ತಾರೆ ಇದಕ್ಕೆ? ಅಲ್ಲಲ್ಲಿ ಅಂಗಡಿಗಳು, ಬೇಕಾದ ಸಾಮಾನು ಸಿಗ್ತಿತ್ತು, ಏನು ಟೆನ್ಷನ್ ಇರಲಿಲ್ಲ. ಸರಕಾರ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಿದೆ. ಆದರೆ ಕೆಲವು ಯಾತ್ರಿಕರು ನಿರ್ಲಕ್ಷ್ಯದಿಂದ ಸುಮ್ಮನೆ ಹುಡುಗಾಟ ಮಾಡಿ ಬೇಕಂತಲೇ ಬೆಟ್ಟಗುಡ್ಡದ ಮೇಲೆ ಏರಿ ಅವರು ಯಾವ ನಮಗೆ ದಾರಿ ಮಾಡಿ ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ಬರದೆ ಸೈಡ್ ಕಟ್ ಅಂತೇಳಿ, ಶಾರ್ಟ್ ಕಟ್ ಅಂತೇಳಿ ಎಲ್ಲೆಲ್ಲಿ ಹೋಗಿ ಎಲ್ಲ ಕೆಲವು ಅವಘಡ ಮಾಡಿಕೊಳ್ತಿದ್ರು. ಅದನ್ನು ನೋಡಿ ತುಂಬ ಬೇಸರ ಆಗ್ತಿತ್ತು. ನಾವು ಆ ಥರ ಮಾಡ್ಕೊಳ್ಬಾರ್ದು. ಯಾಕಂದರೆ ನಮಗದು ಮೊದಲನೇದಾಗಿ ಹೊಸ ಜಾಗ, ನಮಗೇನು ಗೊತ್ತಿಲ್ಲ. ಹಾಗಾಗಿ ಅವರು ಯಾವ ನಮಗೆ ಮಾರ್ಗ ತೋರಿಸಿದ್ದಾರೆ ಅದೇ ಮಾರ್ಗದಲ್ಲಿ ಹೋದರೆ ನಾವು ಖಂಡಿತವಾಗಿಯೂ ಸೇಫಾಗಿ ಹೋಗಿ ನಾವು ಬರ್ತೇವೆ. ಹೋದಷ್ಟು ಇದೆ. ನನಗೆ ಪಾಪ ಕಾಣ್ತಿತ್ತು ಆ ಪಾಲ್ಕಿಯವರನ್ನು ನೋಡಿ. ಅಯ್ಯೋ ದೇವರೇ, ಇನ್ನು ಎಷ್ಟು ಇದೆ ಅಪ್ಪ, ಇನ್ನೂ ಕೂಡ ಮೇಲ್ಗಡೆ ಹೋಗಬೇಕು. ಆ ಬೆಟ್ಟದ ತುದಿಯನ್ನು ನೋಡೇ ನಾನು ಇನ್ನೂ ಕೂಡ ಅಷ್ಟು ಇದೆ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಅವರಿಗೆ ತಿಂಡಿ ಇರ್ಬೋದು, ಊಟದಕ್ಕೆ ನಾನು ಯಾವನೂ ಅವರ ಹತ್ರ ಚರ್ಚೆ ಮಾಡಲಿಲ್ಲ. ಬೇಕಾದಷ್ಟು ಅವರಿಗೂ ಕೂಡ ತಿನ್ನಲಿಕ್ಕೆ ನಾನು ತೆಗೆದುಕೊಟ್ಟಿದ್ದೇನೆ. ಮಧ್ಯೆ ಮಧ್ಯೆ ಹೆಲಿಕಾಪ್ಟರ್ಗಳ ತಿರುಗಾಟ, ಅದು ಕೂಡ ತುಂಬ ಚೆನ್ನಾಗಿ ಒಂದು ಕಾಣ್ತಿತ್ತು. ಆ ಬೆಟ್ಟ ಗುಡ್ಡದ ಮೇಲೆ ಹೆಲಿಕಾಪ್ಟರ್ಗಳು ತಿರುಗುತ್ತಾ ಇರೋದು ಅಲ್ವಾ ಫ್ರೆಂಡ್ಸ್, ತುಂಬ ಖುಷಿಯಾಯಿತು ನನಗೆ. ನಾವು ಯೋಚಿಸ್ತೇವೆ ಸರ್ಕಾರ ಏನು ಮಾಡ್ತದೆ ಎಂಬುದಾಗಿ. ಎಲ್ಲೆಲ್ಲಿ ಗುಡ್ಡ ಜಾರಿದ ಅಲ್ಲಿ ಚೆನ್ನಾಗಿ ಅದೆಲ್ಲ ಸರಿ ಮಾಡಿ ಅದು ಮಾಡ್ತಾ ಇದ್ದಾರೆ. ಆದರೆ ಪ್ರಕೃತಿ ಅದು ಅಷ್ಟು ಎಲ್ಲಿಂದ ಯಾವಾಗ ಏನಾಗ್ತದೆ ಎಂಬುದು ಕೂಡ ಅವರಿಗೂ ಕೂಡ ಗೊತ್ತಾಗಲಿಕ್ಕಿಲ್ಲ. ಆ ನಮ್ಮ ಭಯಾನಕವಾದ ಅದು ಪ್ರದೇಶವಾಗಿದೆ. ಶಿವಶಂಕರನ ತಾಂಡವ ನೃತ್ಯ ಅಂತ ನಾವು ಕೇಳಿರ್ಬೋದು ಪುರಾಣಗಳಲ್ಲಿ. ಆದರೆ ಈ ಕೇದಾರ ಪರ್ವತವು ಶಿವನಿಗೆ ಖಂಡಿತವಾಗಿಯೂ ಅದು
ಸರಿಸಮ ಎಂಬುದಾಗಿ ನನಗೆ ಹೋಗ್ತಾ 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 ಅರಿವಾಗ್ತಾ ಹೋಯಿತು. ಹಾಗಾಗಿ ಇಡೀ ಪರ್ವತದಲ್ಲಿ ನನಗೆ ಮಹಾಶಿವನು ಕಂಡನು. ದೇವಸ್ಥಾನದ ಹತ್ತಿರ ಬರ್ತಾ ಇರುವಾಗ ಈ ಥರ ಟೆಂಟ್ಗಳು ಕಾಣಸಿಗ್ತದೆ. ಇದು ಏನಂತ ಹೇಳಿದರೆ ನಮ್ಮಂಥ ಪ್ರಯಾಣಿಕರು ಅಲ್ಲಿ ಮೇಲೆ ಬಂದು ನಿಲ್ತಾರೆ ನೋಡಿ. ಈ ಥರ ಟೆಂಟ್ಗಳ 500 1000 ರುಪೀಸ್ಗೆ ನಮಗೆ ಸಿಗ್ತದೆ. ನಾವು ಬೇಕಾದರೆ ನಿಲ್ಬೋದು. ಒಂದು ಟೆಂಟಿನೊಳಗೆ 3 ಇಲ್ಲಾಂದರೆ 4 ಜನ ಕೂಡ ನಿಲ್ಲುವಂಥ ವ್ಯವಸ್ಥೆ ಆ ಟೆಂಟಲ್ಲಿ ಇರ್ತದೆ. ಬೆಡ್ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿರ್ತದೆ ಅದು ಸಹ. ನೋಡಿ, ಇದು ಗ್ಲೇಷಿಯರ್. ಬೆಟ್ಟ ಗುಡ್ಡದ ಮಧ್ಯ ನೋಡಿ ಎಷ್ಟು ಕಟ್ಟಡಗಳು ಕಾಣ್ತೇವೆ ಅಂತ ಹೇಳಿದರೆ, ಅಯ್ಯೋ ದೇವರು, ಇದನ್ನು ಹೇಗೆ ಕಟ್ಟಿದಾರಪ್ಪ, ಇದರಲ್ಲಿ ಹೇಗಿದ್ದಾರೆ ಎಂಬುದು ನಮಗೆ ದೊಡ್ಡ ಒಂದು ಪ್ರಶ್ನೆ ಆಗಿರ್ತದೆ. ನೋಡಿ, ಇದಕ್ಕೆ ಪಿಟ್ಟು ಅಂತ ಹೇಳ್ತಾರೆ. ಈ ಬುಟ್ಟಿಯಲ್ಲಿ ನೋಡಿ ಈ ಥರ ಹೊತ್ತುಕೊಂಡು ಅವರು ಹೋಗ್ತಾರೆ. 50-60 ಕಿಲೋ ತನಕ ಅವ್ರದ್ದು ಮಾಮೂಲಿ ರೇಟ್ ಇರ್ತದೆ. ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಅವರು 1-2 ಸಾವಿರದಷ್ಟು ಹೆಚ್ಚು ಹೇಳ್ತಾ ರೇಟ್ ಹೋಗ್ತಾರೆ. ಬೆಳಗಿನ ಜಾವ ಮಾತ್ರವಲ್ಲದೆ ರಾತ್ರಿ ಕೂಡ ಟ್ರೆಕ್ಕಿಂಗ್ ಇರ್ತದೆ ಫ್ರೆಂಡ್ಸ್. ನಾನು ಎಣಿಸಿದ್ದು ಇದು ಹೇಗಪ್ಪ ರಾತ್ರಿ ಟ್ರೆಕ್ ಮಾಡ್ತಾರೆ ಎಂಬುದಾಗಿ. ನಾನು ಬರ್ತಾ ಸಂಜೆ ಬಂದದ್ದು, ಹಾಗಾಗಿ ಕೆಳಗೆ ಇಳುವಾಗ ರಾತ್ರಿ 11 ಗಂಟೆ ತನಕ ಆಗಿದೆ. ಹಾಗಾಗಿ ನನಗೆ ಅದು ಸಹ ಒಂದು ಅನುಭವ ಆಯಿತು. ಆದರೆ ಬರುತ್ತಾ ನನಗೆ ಸ್ವಲ್ಪ ಮಳೆ ಸಿಕ್ಕಿತ್ತು. ಆದರೆ ಫುಲ್ ಲೈಟಿಂಗ್ ಇತ್ತು. ಬರುವಾಗ ಯಾವುದು ಕೂಡ ಕತ್ತಲಿರಲಿಲ್ಲ. ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ನಾನೀಗ ಪುನಃ ಗೌರಿಕುಂಡಿಗೆ ಬಂದೆ. ನಾನು ಹೇಳಿದಲ್ಲ, ಬಿಸಿ ನೀರಿನ ಕೊಳ ಇದೆ ಇಲ್ಲಿ ಗಂಡಸರಿಗೆ ಬೇರೆ, ಹೆಂಗಸರಿಗೆ ಬೇರೆ, 2 ಕಡೆಯಲ್ಲಿ ಸ್ನಾನದ ವ್ಯವಸ್ಥೆ ಕೂಡ ಇದೆ. ಬಿಸಿ ಬಿಸಿ ನೀರಲ್ಲಿ ನಾವು ಸ್ನಾನ ಮಾಡಬಹುದು. ದೇವರ ದರ್ಶನ ಆಯಿತು, ಕೆಳಗೆ ಇಳಿದು ಆಯಿತು. ಈಗ ಗೌರಿಕುಂಡದಿಂದ ಪುನಃ ಸೀತಾಪುರದ ಕಡೆಗೆ ನಾನು ಹೇಳಿದ್ದಲ್ಲ, ಇಲ್ಲಾದರೆ ನಡೆದುಕೊಂಡು ಹೋಗಬೇಕು. 7 ಕಿಲೋಮೀಟರ್ ಅಂತೆ. ಇಲ್ಲದಿದ್ದರೆ ಅಲ್ಲಿರುವಂಥ ವೆಹಿಕಲಲ್ಲಿ ನಾವು ಹೋಗಬೇಕು. ಗೌರಿಕುಂಡದಿಂದ ಸೀತಾಪುರ ತನಕ ಆ ವೆಹಿಕಲಲ್ಲಿ ಒಬ್ಬೊಬ್ಬರಿಗೆ 50 ರೂಪಾಯಿದಷ್ಟು ನಮಗೆ ಅವರು ಚಾರ್ಜಸ್ ತಗೊಳ್ತಾರೆ. ಇಡೀ ಪರ್ವತದಲ್ಲಿ ಕಾಲುವೆಗಳು, ನೀರಿದ್ದು ಕೊಳಗಳು, ಹೊಳಗಳು, ಅಯ್ಯೋಯ್ಯೋ ದೇವರೇ, ಅದು ಹೇಳಿ ಪ್ರಯೋಜನ ಇಲ್ಲ. ಇಡೀ ಪರ್ವತವೇ ಅದು ಏನು ಎಂಬುದಾಗಿ ನೋಡಬೇಕಾದ್ರೆ ನೀವೇ ಹೋಗಬೇಕು ಫ್ರೆಂಡ್ಸ್. ನನ್ನ ಬಾಯಲ್ಲಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆ ನಮ್ಮನೆಯ ಒಂದು ಅಲ್ಲಿ ದೇವರ ದರ್ಶನ ನಮಗೆ ಆಗ್ತದೆ. ನೀರಿಗಾಗಿ ಸುಮ್ಮನೆ ಒಂದೊಂದು ಬಾಟ್ಲಿಗೆ 100 ರೂಪಾಯಿ ಖರ್ಚು ಮಾಡೋದಕ್ಕಿಂತ ನೋಡಿ, ಅಲ್ಲಲ್ಲಿ ನಮಗೆ ಪರ್ವತದ ಎಡೆಯಿಂದ ನೀರು ಸಿಗ್ತದೆ. ಅದನ್ನೇ ಬಾಟ್ಲಿಯಲ್ಲಿ ಹಾಕಿ ಇವರೆಲ್ಲ ಕುಡಿದು ಹೋಗ್ತಾ ಇದ್ದಾರೆ ನೋಡಿ. ವೀಕ್ಷಕರೇ, ಇವರ ಏಜ್ ನೋಡಿ, ಸಾಧಾರಣ ಒಂದು 70 ವರ್ಷದ ತನಕ ಖಂಡಿತ ಆಗಿದೆ. ಇವರು ನಡೆದು ಹೋಗ್ತಾ ಇದ್ದಾರೆ ಪರ್ವತಕ್ಕೆ. ಹಾಗಾದರೆ ನೀವು ಆಲೋಚನೆ ಮಾಡಿ, ನಾವು ಪ್ರತಿನಿತ್ಯ ಮಾಡುವ ವ್ಯಾಯಾಮದಿಂದ ಹಾಗೂ ನಾವು ಮಾಡುವಂತಹ ಶ್ರದ್ಧೆಯ ಕೆಲಸದಿಂದ ನಾವು ಎಷ್ಟು ಆರೋಗ್ಯವಾಗಿ ಇರ್ತೇವೆ. ನಮ್ಮ ವಯಸ್ಸಿನ ಲೆಕ್ಕ ಕೂಡ ಯಾವುದೂ ಕೂಡ ಅದಕ್ಕೆ ಬರುವುದಿಲ್ಲ ಅಲ್ವಾ ವೀಕ್ಷಕರೇ? ನೋಡಿ, ಒಂದೊಂದು ಕ್ಯಾನ್ ಅಷ್ಟು ನೀರನ್ನು ಕೊಂಡೋಗ್ತಾ ಇದ್ದಾರೆ. ಅಲ್ಲಿ ಸೈಡಲ್ಲಿದ್ದ ಅಂಗಡಿಗಳಲ್ಲಿ ಕೂಡ ಅಷ್ಟೇ, ಅವರ ಅಡುಗೆಗೆ ಬೇಕಾಗುವಷ್ಟು ನೀರನ್ನು ಕೂಡ ಅವರು ಇದೇ ರೀತಿಯಾಗಿ ಕೊಂಡೋಗಿ ಎಲ್ಲ ಫುಡ್ ಪ್ರಿಪೇರ್ ಮಾಡಿ ನಮಗೆಲ್ಲ ಕೊಡ್ತಾ ಇರೋದು ನೋಡಿ. ಎಷ್ಟು ಪ್ರಕೃತಿ ಸಹಾಯ ಮಾಡ್ತಾ ಇದೆ ಅವರಿಗೆ ಎಂಬುದನ್ನು. ಇಲ್ಲದಿದ್ದರೆ ಪಾಪ ನೀರು ಕೂಡ ಅವರಿಗೆ ಕೆಳಗಿನಿಂದ ಮೇಲೆ ಕೊಂಡೋಗ್ಬೇಕಿತ್ತ ಏನೋ.
ಕೇದಾರ ಪರ್ವತದಿಂದ ಕೆಳಗೆ ಇಳಿಯುವಾಗ ನನಗೆ ಗೊತ್ತಾಯಿತು. ಯಾಕಂದ್ರೆ ಏನಂತ ಹೇಳಿದರೆ ಗೌರಿಕುಂಡದ ಹತ್ರ ಒಂದು ಗುಡ್ಡ ಕುಸಿದಿದೆ ಎಂಬುದಾಗಿ. ತುಂಬ ಟೆನ್ಷನ್ ಆಯಿತು. ನಡೆದುಕೊಂಡು ಹೋಗಲಿಕ್ಕೆ ಸೀತಾಪುರ ತನಕ ಆಗ್ತಿರ್ಲಿಲ್ಲ. ಅದು ಗುಡ್ಡ ಎಲ್ಲ ಸರಿ ಮಾಡಿ ಇವರನ್ನೆಲ್ಲ ಅಲ್ಲೇ ನಿಲ್ಲಿಸಿ ಮತ್ತೆ ಅವರನ್ನೆಲ್ಲ ಯಾತ್ರಿಕರನ್ನು ಆಚೆ ಈಚೆ ಪೊಲೀಸರು ಮಾಡ್ತಾಯಿದ್ರು. अभी वरता सा सकला काले मी वरता ना जीपस पर जीप कुठेलाच हे आम्ही करणे सरकले आज प्लीज मला अंकल सांग नाही का अरे नहीं ट्रैफिक में फंसा था गाड़ी बस आ रहा है भूल गया हमारा ना दूसरा लेके चल रहा है हां का बाजा बात नहीं यार हम ही है कमाल के साइड में किया सभी खिला ಇದು ನೋಡಿ ನಿನ್ನೆ ಮಳೆಯಲ್ಲಿ ಇದು ಧರೆಗುರುಳಿದ ಪರ್ವತ ಧರೆಗುರುಳಿದ ಜಾಗ ಇದು ನೋಡಿ ನಿನ್ನೆ ರಾತ್ರಿಯಲ್ಲಿ. ಇವತ್ತು ಬೆಳಿಗ್ಗೆ ಎಲ್ಲ ಕ್ಲಿಯರ್ ಆಗಿ ಬಿಟ್ಟಿದ್ದಾರೆ. ಆದ ಕಾರಣ ನಿನ್ನೆ ನಮಗೆ ಸೀತಾಪುರಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಗೌರಿಕೊಂಡದಲ್ಲಿ ನಮಗೆ ಉಳಿಯಬೇಕಾಯಿತು. ನೋಡಿ ನಿಮಗೆ ಕಾಣ್ತಾ ಇದೆ, ರಸ್ತೆ ಬದಿಯಲ್ಲಿ ಮಾಡಿದ್ದಾರೆ. ಈಗ ಮಾರ್ಗದ ಮಧ್ಯದಲ್ಲಿ ಫುಲ್ ಇತ್ತು, ಅದನ್ನೀಗ ಬದಿಗೆ ಸರಿಸಿದ್ದಾರೆ. ಲ್ಯಾಂಡ್ ಸ್ಲೈಡ್ ಆದ ಜಾಗ ಇದು. ಇನ್ನೊಂದು ಕಡೆ ಸರ್ಕಾರ ಏನು ಕೆಲಸ ಮಾಡ್ತಿದೆ ಎಂದು ಕೇಳುವವರೆಗೆ ನೋಡಿ ಇದೆ ಉದಾಹರಣೆ. ನೋಡಿ ಕೆಲಸ ಸರಿ ಆಗ್ತಾ ಇದೆ, ಗುಡ್ಡ ಬಿಡ್ತಾ ಇದೆ, ಪ್ರಯಾಣಿಕರು ಬರ್ತಾ ಇದ್ದಾರೆ, ಎಲ್ಲವೂ ಒಂದೇ ಸಮನೆ ನಡೀತಾ ಇದೆ. ಲ್ಯಾಂಡ್ ಸ್ಲೈಡ್ ಇದೆಯಾ ಒಬ್ಬ ಫೈನಲಿ ಬಂದ್ವಿ ಫ್ರೆಂಡ್ಸ್ ನಾವು ಸೀತಾಪುರಕ್ಕೆ. ಸೀತಾಪುರ ನೋಡುವಾಗ ಒಮ್ಮೆ ಸ್ವಲ್ಪ ಜೀವ ಬಂತು ನನಗೆ. ಅಲ್ಲಿ ಜೀಪ್ನಿಂದ ಇಳಿದು ಸ್ವಲ್ಪ ಒಂದು 1/4 ಗಂಟೆ ಅಷ್ಟು ನಡೆದು ನಮಗೆ ಹೋಟೆಲ್ ತನಕ ಹೋಗಲಿಕ್ಕಿತ್ತು. ನೋಡಿ ನಡಿಲಿಕ್ಕೆ ಆಗದವ್ರಿಗೆ ವೀಲ್ ಚೇರ್ ಫೆಸಿಲಿಟಿ ಕೂಡ ಅಲ್ಲಿ ಇತ್ತು. ಎಷ್ಟು ಅಂಗಡಿಗಳಿವೆ ನೋಡಿ ಸೀತಾಪುರದಲ್ಲಿ ಕೂಡ. ಸ್ವೆಟರ್ಗಳು ಏನು ಬೇಕಾದರೆ ಸಿಗ್ತದೆ. ನಾವು ಏನು ತರದಿದ್ರು ಪಕ್ಕನೆ ಮರೆತು ಹೋದರೂ ಏನು ಟೆನ್ಷನ್ ಇಲ್ಲ, ಎಲ್ಲ ಸಿಗ್ತದೆ. ಹಣ ಒಂದು ತಗೊಂಡು ಬಂದರೆ ಆಯಿತು ನೋಡಿ. ಇನ್ನು ಕೇದಾರನಾಥಕ್ಕೆ ಹೋಗುವಾಗ ಬ್ಯಾಗಲ್ಲಿ ಏನೆಲ್ಲ ಹಿಡಿಬೇಕು ಎಂಬುದಾಗಿ ನಿಮಗೆ ನಾನು ಹೇಳ್ತೇನೆ ನೋಡಿ ಫ್ರೆಂಡ್ಸ್. ನೋಡಿ ಈ ಥರ ಆಕ್ಸಿಜನ್ ಕ್ಯಾನ್ ಸಿಗ್ತದೆ ಅಲ್ಲಿ. ಈ ಥರ ಒಂದು ಕ್ಯಾನಿಗೆ 700 ರೂಪಾಯಿ ತಗೊಳ್ತಾರೆ. ಆದರೆ ನಮಗೆ ಇದನ್ನು ಯೂಸ್ ಮಾಡದೆ ನಾವು ಅದು ಅವರಿಗೆ ರಿಟರ್ನ್ ಮಾಡಿದರೆ 200 ರೂಪಾಯಿ ಅವರು ಇಟ್ಕೊಂಡು ನಮಗೆ 500 ರೂಪಾಯಿನ ವಾಪಸ್ ಕೊಡ್ತಾರೆ. ನಮಗೆ ಧೈರ್ಯಕ್ಕೋಸ್ಕರ ನಾವು ಇದನ್ನೆಲ್ಲ ಇಟ್ಕೊಳ್ಬೇಕಾಗ್ತದೆ. ಯಾವ ಪರಿಸ್ಥಿತಿ ಬರ್ತದೆ ಎಂಬುದಾಗಿ ಹೇಳಲಿಕ್ಕಾಗೋದಿಲ್ಲ ನೋಡಿ. ಹಾಗೆ ಪರ್ವತದ ಮೇಲೆ ಹೋಗುವಾಗ ಹಿಡ್ಕೊಳ್ಳುವ ಬ್ಯಾಗ್ ಎಷ್ಟು ಹಗುರವಾಗಿರ್ತದೋ ಅಷ್ಟು ನಮಗೆ ಒಳ್ಳೆಯದು. ಒಂದು ರೈನ್ ಕೋಟ್, ಎಕ್ಸ್ಟ್ರಾ ಒಂದು ಡ್ರೆಸ್ ಹಾಗೂ ಸಾಕ್ಸ್, ಒಂದು 3-4 ಜೊತೆ ಆದರೆ ಸಾಕ್ಸನ್ನು ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕಂದರೆ ಮಳೆ ಬಂದು ಸಾಕ್ಸ್ ಒದ್ದೆ ಆದರೆ ನಮಗೆ ಬೇರೆ ಸಾಕ್ಸ್ ಬೇಕಾಗ್ತದೆ. ಒಳ್ಳೆಯ ಶೂ ಅಂತ ಹೇಳಿದರೆ ಜಾರದ ಕಂಫರ್ಟೇಬಲ್ ಆಗಿದ್ದ ನಮಗೆ ನಡಿಲಿಕ್ಕೆ ಒಳ್ಳೆಯದಾಗಿ ಬರುವ ಅಂಥ ಶೂವನ್ನು ಹಾಕ್ಕೊಳ್ಬೇಕು. ಆಮೇಲೆ ಮೆಡಿಸಿನ್ಗಳು, ನಮಗೆ ದಿನನಿತ್ಯ ಯಾವುದಾದ್ರೂ ಮೆಡಿಸಿನ್ ಇದ್ದರೆ
ಇಲ್ಲವಾದರೆ ಪಕ್ಕನೆ ಒಂದು ಹೊಟ್ಟೆ ನೋವು ಇರ್ಬೋದು, ವಾಂತಿ ಇರ್ಬೋದು, ಇಲ್ಲಾಂದರೆ ಲೂಸ್ ಮೋಷನ್, ಇಲ್ಲದ್ರೆ ಜ್ವರದ್ದು, ಶೀತದ್ದು, ತಲೆನೋವಿನ ಬಾಮ್ ಇರ್ಬೋದು. ಆದರೆ ಕೈ ಕಾಲು ನೋವು ಇದ್ದರೆ ಅದಕ್ಕೆ ಹಚ್ಚುವಂಥ ಬಾಮ್ ಇರ್ಬೋದು. ಅದನ್ನೆಲ್ಲವನ್ನು ನೀವು ಖಂಡಿತವಾಗಿ ಇಟ್ಕೊಳ್ಬೇಕಾಗ್ತದೆ. ಬೆಳಗಿನ ಜಾವ ಒಮ್ಮೆ ಟಿಫಿನ್ ಮಾಡಿ ಬಂದರೆ ಮತ್ತು ಬೇಕಾದರೆ ಎಂತ ಅಂದರೂ ಗ್ಲೂಕೋಸ್ ಬಿಸ್ಕೆಟ್ ಇದೆಯಲ್ಲ, ಪಾರ್ಲೆ ಗ್ಲೂಕೋಸ್ ಬಿಸ್ಕೆಟ್ ಕೂಡ ಚೆನ್ನಾಗಿ ಬರ್ತದೆ ಅಲ್ಲಿ. ಅದನ್ನು ಬೇಕಾದರೆ ಒಂದು 2-3 ಪ್ಯಾಕೆಟನ್ನು ಇಟ್ಕೊಳ್ಳಿ. ಬೇರೆ ಏನೂ ಅಗತ್ಯ ಇಲ್ಲ ಅಂತ, ಏನು ಹಸಿವೆ ಏನೂ ಆಗೋದಿಲ್ಲ. ನಾವೊಂದು ಬೆಳಿಗ್ಗೆ 4 ಗಂಟೆ ಹೊತ್ತಿಗೆ ಪಾಲಿಕೆಯಲ್ಲಿ ಬಂದಿದ್ವಿ. ಅಲ್ಲಿ ಮೇಲೆ ಮುಟ್ಟುವಾಗ 10:30 ಆಗಿದೆ. 10:30ಗೆ ಅಲ್ಲಿ ಹೋದ ನಂತರ ಸೀದಾ ದೇವಸ್ಥಾನದ ದರ್ಶನದ ಲೈನಿಗೆ ನಾವು ನಿಲ್ಲಬೇಕು. ಅದಕ್ಕಿಂತ ಮುಂಚೆ ಅಲ್ಲೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ತಗೊಂಡು ದೇವಸ್ಥಾನದ ಲೈನಿಗೆ ನಿಲ್ಲಬೇಕಾಗ್ತದೆ. ಅದು ಫ್ರೀ ದರ್ಶನ, ಅದರ ಯಾವುದು ಕೂಡ ಅದಕ್ಕೆ ಹಣ ಕೊಡಲಿಕ್ಕಿಲ್ಲ. ಆದರೆ ಲೈನ್ ಮಾತ್ರ ಬಹುದೊಡ್ಡ ಸರದಿಯಾಗಿರ್ತದೆ. ಸಾಧಾರಣ ಒಂದು ಅದು ಎಲ್ಲಿಂದ ಎಲ್ಲಿ ತನಕ ಹೋಗ್ತದೆ ಎಂಬುದೇ ನಮಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಲೈನ್ ಇತ್ತು. ನೋಡಿ, ನಾವೀಗ ಕರ್ಣಪ್ರಯಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಪಿಂಡಾರ ಗಂಗಾ, ನಮ್ಮ ರೈಟ್ ಸೈಡಿಂದ ಪಿಂಡಾರ ಗಂಗಾ ನದಿ ಹರಿತಾ ಇದೆ. ಎದುರುಗಡೆಯಿಂದ ಅಲಕ್ನಂದಾ ನದಿ ಬರ್ತಾ ಇದೆ. 2 ನದಿಗಳ ಸಂಗಮ ಈ ಜಾಗಕ್ಕೆ ಕರ್ಣಪ್ರಯಾಗ ಅಂತ. ಹಾಗಾಗಿ ಈ ಪ್ರಯಾಗದಲ್ಲಿ ಕರ್ಣನ ತಪಸ್ಸು ಮಾಡಿದಾಗ, ಅಲ್ಲದೆ ಇಲ್ಲಿ ಉಮಾದೇವಿ ಮಂದಿರ. ನಮಸ್ಕಾರ. ಇದು ಭೀಮನ ಅಹಂಕಾರ ಕಳೆದ ಹನುಮಾನ್ ಗುಡಿ. ನೋಡಿ, ನಿಮ್ಮ ಈ ಕಡೆಯಿಂದ ಕಾಣಿಸ್ತಾ ಇದೆ, ಅದು ಅಲಕ್ನಂದಾ ನದಿ. ಹಾಗೆಯೇ ಅಲಕ್ನಂದಾ ಕಾಣ್ತಿದೆ. ಹಾಗೆ ನೋಡಿ, ನಿಮ್ಮ ಎಡಬದಿಯಿಂದ ಮೇಲೆಯಿಂದ ನೀರೊಳಗೆ ಬರ್ತಾ ಇದೆ. ಅದು ಧವಣಿಗಂಗಾ ಅಂತ ಹೆಸರು. 2 ಸಂಗಮ ಇಲ್ಲಿ ಆಗ್ತಾ ಇದೆ. ಇದು ವಿಷ್ಣು ಪ್ರಯಾಗ ಅಂತ ಕರಿತಾ ಇದ್ದಾರೆ. ಇಲ್ಲಿ ವಿಷ್ಣು ಭಗವಾನಲ್ಲಿ ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ. ವಿಷ್ಣು ಪ್ರಯಾಗ. ಹಾಗೆ ಮುಂದಕ್ಕೆ ಹೋಗ್ತಾ 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 ಬದ್ರಿ ವಿಶಾಲ್ ದೇವಸ್ಥಾನ ಸಿಗ್ತದೆ. ಬದರಿಗೆ ಬಂದೆವು. ಮಾಣಗಾಂವ್, ನಿಮಗೆ ಹೆಸರು ಕೇಳಿರ್ಬೋದು, ನಮ್ಮ ದೇಶದ ಮೊದಲನೆಯ ಊರು ಎಂಬುದಾಗಿ. ಇಲ್ಲಿ ಎಷ್ಟು ಸಣ್ಣ 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 ಅಂಗಡಿಗಳಿವೆ ಅಂದರೆ, ಅವರೆಲ್ಲ ಮನೆಯಲ್ಲಿ ಕರಕುಶಲ ಎಲ್ಲ ವಸ್ತುಗಳನ್ನು, ಸ್ವೆಟರ್ ಇರ್ಬೋದು, ಬಟ್ಟೆ ಬರೆಗಳನ್ನೆಲ್ಲ ಮಾಡಿ ಇಲ್ಲಿ ತಂದು ಮಾರೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ನೀವೇ ನೋಡಿ, ನಾನೇನು ಹೇಳಬೇಕಾಗಿಲ್ಲ ಇದರಲ್ಲಿ. ₹100 में लास्ट देंगे. चलो ಮಾಣಗಾಂವ್ ಅಂತ ಹೇಳಿದರೆ ತುಂಬ ಎತ್ತರ, ಇನ್ನೂ ಕೂಡ ಎತ್ತರ ಹೋಗಬೇಕು, ಬೆಟ್ಟಕ್ಕೆ ಏರಿದ ಹಾಗೆ ಹೋಗಬೇಕು. ಹಾಗಾಗಿ ನಾನು ಇಲ್ಲಿ ಪಿಟ್ಟು ಮಾಡಿದ್ದೆ. ಅಲ್ಲಿ ಕೂಡ ತುಂಬ ಜನ ನಿಂತಿರ್ತಾರೆ. ಪಿಟ್ಟು ಬೇಕಾದರೆ ನಾವು ಮಾಡಿಕೊಂಡು ಬುಟ್ಟಿಯಲ್ಲಿ ಕೂತ್ಕೊಂಡು ಹೋಗಬಹುದು. ಇಲ್ಲಿ ಗಣೇಶ್ ಗುಫಾ, ವ್ಯಾಸ್ ಗುಫಾ ಎಲ್ಲ ಇದೆ, ಸರಸ್ವತಿ ಟೆಂಪಲ್ ಇದೆ, ಎಲ್ಲವನ್ನು ನಾವು ನೋಡಬಹುದು. ನಾನು ಕೂಡ ಪಿಟ್ಟು ಮಾಡಿ ಹೋಗಿದ್ದೆ. ಪರ್ವತಗಳ ಗಾತ್ರ ನೋಡಿ ವೀಕ್ಷಕರೇ, ಯಾವ ರೀತಿ ಇದೆ ಎಂಬುದನ್ನು.
ಈ ಎಲ್ಲ ಕಟ್ಟಡಗಳನ್ನು ನೋಡ್ತಾ ನನಗೆ ಹೇಗೆ ಕಂಡಿತು ಅಂದರೆ, ನಾವು ನಮ್ಮ ಅಡುಗೆ ಕೋಣೆಯ ಅಟ್ಟದಲ್ಲಿ ಒಂದು ಡಬ್ಬ ಇಟ್ಟಾಗೆ ಇವರು ಇದ್ದಾರೆ. ಹೇಗೆ ಇವರ ಕಟ್ಟಡ ಕಟ್ಟಿದ್ರು, ಇಲ್ಲಿ ಇವರು ಹೇಗೆ ಇರ್ತಾರೆ ಎಂಬುದೇ ನನಗೆ ದೊಡ್ಡ ಸಮಸ್ಯೆಯಾಗಿ ಕಂಡುಬಂತು. ಅದರ ಮೇಲೆ ಇವರ ಥರದ ಎಷ್ಟು ಒಂದು ಚೆನ್ನಾದ ಒಂದು ಎಲ್ಲ ಸ್ವೆಟರ್ ಇರ್ಬೋದು, ಎಲ್ಲ ಬಟ್ಟೆ ಬರೆಗಳನ್ನು ಅವರೇ ಮಾಡಿ ಬಂದ್ಯಾರ ಅಂತೇಳಿದರೆ ಏನು ಹೇಳ್ತೀರಾ ಹೇಳಿ ನೀವು? यार रुक तो यार सुनो तू तो डट है मैं तू क्या कर रहा हूँ मैं 3-4-5 घंटा अरे 3-4-5 घंटा कैमरा लगेगा अरे तार ना खड़े बाहर मैं रेलवे में लेती हूँ खराब हो दिशा में ये दिन हमें जो दिशा ऋषिकेश ये पोचू तुम इरिटेट क्यों कर रहे हो? तुम इरिटेट क्यों करते हो तुम? हम ले लेते हैं। बात संभाल लोगे अपने संभाल लेंगे। ಶ್ರೀವಾಸ್ ಹಂಗ कौन सी और आगे ಗಣಪತಿಯು ಮಹಾಭಾರತ ಗ್ರಂಥವನ್ನು ಬರೆದ ಗುಹೆ. हाथों से बनाते हम लोग। बैग आगे रखो
आप कहते ना कि आपके अजर ही पैसे कि आप कहते ना कि आपके हाथ में दिया के नाम है मैं भी देता हूँ मैं क्यों झूठ बोलूँ शाही बनते उसको मक्खी खाता है मैं वो मम्मी हाँ तेरे लाला के लिए तो ले नहीं बड़ा है ना कौन आएगा आ जाएंगे सबके आ जाएंगे 3 तो मेरे के लिए ಎರಡು ಪರ್ವತಗಳು ನರ ಹಾಗೂ ನಾರಾಯಣ ಎಂಬುದಾಗಿ. ये वाला नर है ये नर है. वो माता मूर्ति टेंपल है देखो माता मूर्ति टेंपल ಶ್ರೀ ವೇದವ್ಯಾಸ್ ಗುಫಾ. ಇಲ್ಲಿ ವೇದವ್ಯಾಸರು ವೇದಗಳನ್ನು ಬರೆದ ಪ್ರತೀತಿ ಇದೆ. ಇದರ ಮೇಲ್ಛಾವಣಿಯು ಹಾಳೆಗಳಾಗಿ ಕಲ್ಲಿನ ಹಾಳೆಗಳಾಗಿ ಕಾಣ್ತಾ ಇವೆ. ಒಳಗೆ ವಿಡಿಯೋಗ್ರಫಿ ಅನುಮತಿ ಇರಲಿಲ್ಲ, ಹಾಗಾಗಿ ನಾನು ತೆಗೆಯಲಿಲ್ಲ. ಇದು ಕೂಡ ತುಂಬ ಚೆನ್ನಾಗಿದೆ. ये शॉल आप ही ने बनाया है? हम ही बनाते एक वो मशीन रहता ना हाँ मशीन. कितना है यहाँ में वो 100 का है यहाँ बनाने के लिए? कितने दिन लगे आपको? यहाँ में लग जाता कभी हमको तो खाना बनाते हैं सब कुछ काम करके 3 दिन तक तो 3 दिन. 2-3 दिन लग जाता कभी एक ही दिन लगता है हाँ आप ही एक ही बनाती हैं? दूसरा ऐसी कौन? चीज़- दूसरा कोई भी नहीं है? पूरा फैमिली रहते हैं हमारे लोगों में हाँ सारी फैमिली यही बनाता है. उन्हीं का ही काम करती है ना ज्यादातर हाँ ठीक है. ये एक दो मुझे घर से सीखा ये सभी बनाने के लिए. हमारी तो परंपरा पहले से ही है ये हाँ. उनकी चीज़। आपके यहाँ से छोटे बच्चे भी यही बनते हैं, बनाते हैं? नहीं छोटे बच्चे पढ़ाई करते हैं बाहर ही यहाँ स्कूल है? स्कूल यहाँ से गोपेश्वर में यहाँ तो हम रहते बुढ़िया लोग ना ज्यादातर सारे साल ये ओपन नहीं रहता ना? हाँ साल में सभी दिन ओपन नहीं रहता ना? नहीं तो 6 महीने हाँ बाकी 6 महीने क्या 6 करते हैं? महीने इसी का काम करते हम हाँ घर पे बैठकर. घर पर बैठ के उन्हीं का काम करते हैं हाँ 6 महीने बेचते हैं. 6 महीने यहाँ हमारा बदली विशाल है अपना गांव है तो हाँ हाँ। 6 महीने बनाते हैं घर पे बैठकर और 6 महीने उसे हाँ। बेचते हैं. और फिर कभी हम टाइम पास के लिए ऐसा बनाते हैं हाँ, हाथों पर हाँ, हाँ। खाली नहीं रहते हाँ. ना ठीक है धन्यवाद आंटी. अच्छा बेटा ग्रीन टी है हाँ हिमालय गिरी 10 ये किधर से मिला आपको? एक तो हम सितंबर में निकालते ना आज हाँ। तो आज ये हरे भरे यहीं के जड़ी बूटियाँ हाँ ये वो पत्थर तक क्या है। बोलते हैं इसे? वो पत्थर तक है वो 50 है ये कैसे करते हैं? उसको जैसे चाय पत्ती उगाते हैं ऐसे ये भी हाँ बस उतना ही. हाँ थोड़ा सा टेस्ट के लिए कलर तो निकालना ही पड़ेगा आपको ना जैसे चाय पत्ती निकालते हैं एक पैकेट को कितना है? 10 है 10. कितना लंबा है हाँ कैसे 10 डालने है का? तनु। कैसे डालने का वो? सिर से डालो या जैसे ऐसा करती ऐसा करती हाँ उतना ही.
एक इधर से मिली आपको एक ये टोकरी 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 हम खरीदते हैं। एक पहन के दिखाओ ना हमें। ठहरो, आप फोटो खींचो अपना। है ना? ठहरो बेटा, इसमें फोटो खींचो अपना। आपको सबै गाउँमा होइन आधा केजी बोरो मैले भाइ ओके भाइ ये इसको क्या करते हैं? ये घर में लगाती है, दुकान लगा ಇದು ಸರಸ್ವತಿ ಮಂದಿರ. ಇಲ್ಲಿ ಸರಸ್ವತಿ ನದಿ ಇದೆ. ಭೀಮ್ ಪುಲ್ ಹೇಳ್ತಾರಲ್ಲ ಅದು ಕೂಡ ಇಲ್ಲೇ ಇರೋದು. ಶಿವನ ದರ್ಶನ ಪಡೆದು ಆಶೀರ್ವಾದ ಪಡೆದ ನಂತರ ಪಾಂಡವರೆಲ್ಲರೂ ಮೋಕ್ಷಕ್ಕೆ ಹೋದ ಜಾಗ ಇದು. ನೋಡಿ ಫ್ರೆಂಡ್ಸ್, ಎಲ್ಲರ ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದಾರೆ ಇಲ್ಲಿ.
ರಿಷಿಕೇಶಲ್ಲಿ ರಾಮ್ ಜೂಲ ಲಕ್ಷ್ಮಣ್ ಜೂಲ ನೋಡಿದೆವು. ಈ ಸಲದ ವಿಶೇಷ ಅಂದರೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡಲಾಗಿತ್ತು, ಅದರಲ್ಲಿ ಕೂಡ ನಡೆದು ಅದು ಕೂಡ ನಮಗೆ ತುಂಬ ಖುಷಿಯಾಯಿತು. ಶನಿವಾರದ ದಿನ ಆದ್ದರಿಂದ ತುಂಬ ಜನಸಂದಣಿ, ಇಲ್ಲಿ ಕೂಡ ತುಂಬ ರಶ್. ಹರಿದ್ವಾರದ ನಮ್ಮ ಕಾಶಿಮಠ ಸಂಸ್ಥಾನದ ವ್ಯಾಸ ಮಂದಿರವಿದು.
कुछ चीजें भी लगी हुई है। कृष्णा इधर यहाँ से भागती है यार ಇಲ್ಲಿಗೆ ನಮ್ಮ ಟೂರ್ ಮುಕ್ತಾಯವಾಯಿತು. ಮರುದಿನ ಬೆಳಿಗ್ಗೆ ನಮಗೆ ಟ್ರೈನ್ ಇತ್ತು ಹರಿದ್ವಾರದಿಂದ ಮಂಗಳೂರಿಗೆ. ಪುನಃ ಜರ್ನಿ ಈಗ ಸ್ಟಾರ್ಟ್ ಆಗ್ತದೆ. ಬರುವಾಗ ಕೂಡ ಅದೇ ರೀತಿಯಾಗಿ ನಮಗೆ ಝಾನ್ಸಿಯ ಆಂಧ್ರದ ಪ್ಯಾಸೆಂಜರ್ ಕೂಡ ಫ್ಯಾಮಿಲಿ ಸಿಕ್ಕಿದ್ರು. ಅವರು ಕೂಡ ತುಂಬ ಚೆನ್ನಾಗಿದ್ರು, ಚೆಂದಾಗಿ ಹೊಂದಿಕೊಂಡ್ರು ನಮಗೆ. ಅದೇ ರೀತಿ ತುಂಬ ಗೇಮ್ಸ್ ಎಲ್ಲ ಆಡಿ ತುಂಬ ಟೈಮ್ ಪಾಸ್ ಚೆನ್ನಾಗಿ ಮಾಡ್ಕೊಂಡ್ವಿ. ಫುಡ್ ಕೂಡ ಒಳ್ಳೆದಿತ್ತು. ಹೀಗೆ ಕಳೀತಾ ನಮ್ಮೂರು ಕೂಡ ಬಂತು. ಮನೆಗೆ ಬಂದು ತಲುಪಿದ್ವಿ ನಾವು. लोगों को थोड़ा कम ही आता है వేరేదేదో వేస్తే వాళ్ళు పెద్దది వేస్తే వాళ్ళకి వెళ్ళిపోతుంది पैर बन जाए, एक पैर बन जाए तो डाल देना, पैर बन जाए तो दे देना, वरना अगर पैर ये कौन डाला है ओके बस हो गया पूरा वेरी गुड बॉय चलो बिना तुम सो जाओ मम्मी 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 चलो ग्रीन ग्रीन ग्रीन
ನಾನು ಮಕ್ಕಳನ್ನ ಹತ್ರ ಕೇಳು. మనం చెప్పొద్దా చెప్పింది అదే బ్లూ అని ఎలాగరా నీది అయిపోయిందా ఇట్లా వెళ్తున్నారు రా నాయనా వెయిట్ చేయాలి कलर चेंज ग्रीन కలర్ చేంజ్ టు గ్రీన్ ये అంట ग्रीन क्या नंबर है वो 4 वो नंबर क्या है 6 कलर 6 5 डाले గ్రీన్ గ్రీన్ హరా నీలా आठ डाला था ए